ನಮಗಿಂತ ಹೆಚ್ಚಿನವರು ಯಾರಿದ್ದಾರೆ ಎಂಬ ಭಾವ ಬರುವುದಿಲ್ಲವೇ? ನಾವು ನಿರೀಕ್ಷಿಸಿದಂತೆಯೇ ಎಲ್ಲವೂ ಸಾಗುತ್ತದೆ ಅಂತಾದಾಗ ಯಾರಿಗೆ ತಾನೇ ನಿರೀಶ್ವರ ಎಂಬ ಭಾವ ಬರಲಿಕ್ಕಿಲ್ಲ. ನಾವೊಂದು ಬಣ್ಣಂತೆ ಸಾಗುತ್ತದಲ್ಲ ಎಂಬ ಕಾರಣಕ್ಕಾಗಿ. ಹಾಗಾಗಿ ಅನಿರೀಕ್ಷಿತವಾದದ್ದು ಯಾವಾಗ ಎದುರು ಬರುತ್ತದೋ
ಅದನ್ನು ನಿರೀಕ್ಷಿತವಾಗಿಸಿಕೊಂಡು ಯಾವನು ಸಾಗುತ್ತಾನೋ ಅವನು ಸಾಧನಾವನದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಅದಿಲ್ಲ ಅಂತ ಆದರೆ ನಾನೇ ಎಲ್ಲ, ನನ್ನಿಂದಲೇ ಎಲ್ಲ, ನನಗೇ ಎಲ್ಲ ಎಂಬ ಮಟ್ಟಕ್ಕೆ ಜನ ಬೆಳೆದು ನಿಲ್ಲುತ್ತಾರೆ. ಹೀಗೆ ಆಲೋಚಿಸಿದಂತಹ ಮಹಾವಿಷ್ಣು ಮನದಿ ಸಂಕಲ್ಪಿಸೆ. ಸಂಕಲ್ಪ ಪ್ರಧಾನ ಅಲ್ವೋ? ದೃಢವಾದಂತಹ ಸಂಕಲ್ಪ ಉಂಟು ಅಂತ ಆದ್ರೆ ಆ ದೃಢತರವಾದ ಸಂಕಲ್ಪವೇ ಸಿದ್ಧಿಗೆ ಕಾರಣವಾಗುತ್ತದೆ. ನಾವು ಅಂದುಕೊಂಡದ್ದನ್ನು ನೆರವೇರಿಸಿಕೊಂಡು ಬಂದು ನಮ್ಮೊಳಗಿನ ಸಂಕಲ್ಪ ಇದು ಹರಿಯ ಸಂಕಲ್ಪ. ಪ್ರತಿಯೊಬ್ಬರೂ ಕೂಡ ಹೇಗೆ ನಡೆಯಬೇಕು, ಹೇಗೆ ನಾವು ಪ್ರವರ್ತಿಸಬೇಕು ಎನ್ನುವುದನ್ನು ನಿರ್ದೇಶಿಸುವವನು ಹರಿ, ಪರಿಪಾಲಕ. ಲೋಕ ಪಾಲನಾಕರ್ತೃವಾದಂತಹ ಮಹಾವಿಷ್ಣುವಿನಲ್ಲಿ ದೇವಾನು ದೇವತೆಗಳೇ ಮೊರೆಯನ್ನಿಟ್ಟ ಕಾಲಕ್ಕೆ ಹೌದಲ್ಲ, ಎಲ್ಲರೂ ಸುಖಮಯವಾದಂತಹ ಸಂಪದ್ಭರಿತವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇದು ಸಂತೋಷ, ಇದು ಸುಖ ಅಂತ ಗೊತ್ತಾಗಬೇಕು ಅಂತಾಗದೆ ಅದರೊಡನೆ ಒಂದಷ್ಟು ದುಃಖ ಬೇಕೋ ಬೇಡ? ಇದು ಸುಖ ಅಂತ ಗೊತ್ತಾಗಬೇಕು ಅಂತಾದ್ರೆ ಜೊತೆಗೆ ಒಂದಷ್ಟು ಕಷ್ಟ ಬೇಕೋ ಬೇಡ? ಇದು ಬೆಳಕು ಅಂತ ಕಾಣಬೇಕು ಅಂತಾದ್ರೆ ಮನೆಯಲ್ಲೊಂದು ಕತ್ತಲೆ ಇರಬೇಕೋ ಬೇಡ? ಬೆಳಕಿಗೆ ಬೆಳಕಿನ ಮಹತ್ವ ಬರುವುದು ಕತ್ತಲೆ ಇರುವುದರಿಂದ. ಸುಖಕ್ಕೆ ಸುಖದ ಮಹತ್ವಿಕೆ ಎನ್ನುವುದು ಏರ್ಪಡುವುದು ಅದರ ಬಕ್ಕುನಲ್ಲಿಯೇ ದುಃಖ ಇರುವುದರಿಂದ. ಸಂತೋಷದ ಒಡನೆ ನಮಗೆ ಹಲವು ವಿಧವಾದಂತಹ ದುರ್ಧರವಾದಂತಹ ಪ್ರಸಂಗಗಳು ಬಂದೊದಗುವುದರಿಂದ ಸಂತೋಷಕ್ಕೆ ಸಂತೋಷದ ಮಹತ್ವ ಆತ್ಮ ಸಂತೃಪ್ತಿಗಿಂತಲೂ ಹೆಚ್ಚಿನದಾದಂತಹ ಸಂತುಷ್ಟಿಯೇ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಯಾರಿಗೆ ಎಷ್ಟು ದೊರಕುತ್ತದೆ ಎನ್ನುವುದು ಮುಖ್ಯ ಅಲ್ಲವಲ್ಲ, ದೊರಕಿದ್ದು ಇದು ನನಗೆ ಪ್ರಾಪ್ತವಾದದ್ದು ಎಂಬ ಭಾವದಿಂದ ಯಾವನು ಸಂತೃಪ್ತ ಜೀವನವನ್ನು ನಡೆಸ್ತಾನೋ ಅವನಿಗಿಂತ ಮತ್ತೊಬ್ಬ ಸುಖಿ ಇಲ್ಲ. ಯಾಕೆ? ಬೇಕು ಬೇಕೆಂಬುದಕ್ಕೆ ಕೊನೆ ಮೊದಲುಗಳೇ ಇಲ್ಲ. ಸಾಕು ಎಂಬ ಒಂದು ಪೂರ್ಣ ವಿರಾಮ ನಮ್ಮೊಳಗೆ ಉದಯಿಸಿತು ಅಂತಾದರೆ ಆ ಸಾಕು ಎಂಬ ಪೂರ್ಣ ವಿರಾಮವನ್ನು ಜನರಿಗೆ ಕಲ್ಪಿಸಬೇಕು ಎಂಬ ಕಾರಣಕ್ಕಾಗಿ ಮನದಿ ಸಂಕಲ್ಪಿಸಿ, ಯಾರು? ಮಹಾವಿಷ್ಣು ಸಂಕಲ್ಪಿಸಿದ. ಅವನ ಸಂಕಲ್ಪ ಮಾತ್ರದಿಂದಲೇ ಛಾಯಾ ಮಾರ್ತಾಂಡ ಸಂಭೂತನಾಗಿ ಜನಿಸಿದವನು ನಾನು. ಹೌದಲ್ಲ, ನಾನು ಜನಿಸುತ್ತಲೇ ದೃಷ್ಟಿ ಬಿದ್ದ ಕಾರಣಕ್ಕಾಗಿ ಯಾವ ನಮ್ಮ ತಂದೆ ರವಿ ಯಾವ ನನ್ನನ್ನು ತಂದೆ ಅಂತ ಹೆಮ್ಮೆಯಿಂದ ಬೀಗುತ್ತಾ ಇದ್ದನು ಅವನಿಗೂ ಕುಷ್ಠರೋಗ ಬಂದೊದಗಿತು. ನನ್ನ ದೃಷ್ಟಿಪಾತದಿಂದಾಗಿ ಅವನಿಗೆ ರೋಗ ಪ್ರಾಪ್ತವಾಗಿ ಯಾವನು ಗೃಹ ರಾಜ ಅಂತ ಮೆರೆಯುತ್ತಾ ಇದ್ದನೋ, ಯಾವನು ಗೃಹಾಧಿಪತಿ ಅಂತಲೇ ಕರೆಸಿಕೊಂಡಿದ್ದಾನೋ ಅಂತಹ ಭಾನವಿಗೂ ರೋಗ ಪ್ರಾಪ್ತ ಆಯಿತು. ಅಂದ್ರೆ ದೈಹಿಕವಾದಂತಹ ಸ್ವಾಸ್ಥ್ಯವನ್ನು ಕರುಣಿಸುವವನು, ಆರೋಗ್ಯವನ್ನು ಕರುಣಿಸುವವನು ಸೂರ್ಯದೇವ. ಅಂಥವನಿಗೆ ರೋಗ ಪ್ರಾಪ್ತವಾಗ್ತದೆ ಯಾವ ಕಾರಣಕ್ಕಾಗಿ? ತಾನು ತಾನೆಂಬ ಭಾವವನದು ಬೆಳೆಯಕೂಡದೆಂಬ ಕಾರಣಕ್ಕಾಗಿ. ಎಲ್ಲರಿಗಿಂತಲೂ ಹೆಚ್ಚಿನದಾದಂತಹ ಸಾರಥಿ ತಾನು ಅಂತ ಬೀಗುತ್ತಾ ಇದ್ದಂತಹ ಅರುಣ ಕೆಳವನಾಗಿ ಹೋದ, ಕಾಲಿಲ್ಲದವನಾಗಿ ಹೋದ. ಕುದುರೆಗಳು ಅಂಗತ್ವವನ್ನು ಹೊಂದುವಂತಾಗಿ ಹೋಯಿತು. ಮಾತ್ರ ಅಲ್ಲ, ಸರ್ವರ ಸೃಷ್ಟಿಯನ್ನು ಮಾಡುವವನು ತಾನು ತಾನೇ ಹೆಚ್ಚಿನವನು ಅಂತ ಅಂದುಕೊಳ್ಳುತ್ತಾ ಇದ್ದರಂತೆ. ಒಂದು ಕಾಲಕ್ಕೆ ತ್ರಿಮೂರ್ತಿಗಳ ಸೃಷ್ಟಿಯಾದ ಕಾಲಕ್ಕೆ ತಾ ಸೃಷ್ಟಿ ಮಾಡಿದರೆ ಪಾಲನಕರ್ತೃವಿಗೂ ಲಯಕರ್ತೃವಿಗೂ ಕೆಲಸ ಅದಿಲ್ಲ ಅಂತಂದ್ರೆ ಕೆಲಸವೇ ಇಲ್ಲ ಅಂತ ಬೀಗಿದರಂತೆ ಬ್ರಹ್ಮ. ಆದ್ರೆ ಅವನಿಗದು ಅರ್ಥ ಆಗ್ಲಿಲ್ಲ. ನಾನು ಸೃಷ್ಟಿಯನ್ನು ಮಾಡಲಿಲ್ಲ ಅಂತಾದ್ರೆ ಮೊದಲು ನಿರುದ್ಯೋಗಿ ನಾ ಆಗ್ತೇನೆ ಎನ್ನುವುದು ಗೊತ್ತಾಗ್ಲಿಲ್ಲ ಅವನಿಗೆ. ಅಂತಹ ಬೀಗುತ್ತಿದ್ದಂತಹ ಬ್ರಹ್ಮನ ಮೇಲೆ ದೃಷ್ಟಿಯನ್ನು ಬೀರಿದಾಗ ಅವನ ಹೆಚ್ಚಿನ ತಲೆ ಕುಟ್ಟಿ ಹುಡಿಯಾಗಿ ಹೋಗಿತ್ತು. ಸಾಕ ಶನಿ ಪ್ರಭಾವ ಎಷ್ಟು ಎನ್ನುವುದನ್ನು ತೋರುವುದಕ್ಕೆ ಕ್ಷಣ ಮಾತ್ರ ಸಾಕಾಗಲು ಲೋಕದಲ್ಲಿ ಸಂಚರಿಸುವ ಕಾಲಕ್ಕೆ 90 ತಿಂಗಳುಗಳ ಕಾಲ ಪೀಡನೆಯನ್ನು ಕೊಡುತ್ತಾ ಸಾಗುವವನು ನಾನು. ಬ್ರಹ್ಮನ ಮೇಲೆ ದೃಷ್ಟಿ ಬೀರಿದಾಗ ಅವನ ಒಂದು ತಲೆಯೇ ನಷ್ಟ ಆಯಿತು. ಸೃಜಿಸಿದ ತಂದೆಯನ್ನು ನಾನು ಈಗ ಎನಿಸುವುದಕ್ಕೆ ಹೋಗುವುದಿಲ್ಲ. ಹಾಗಿದ್ರೆ
ಮೊದಲು ಮೇಲಿನಿಂದ ನಾವು ಒಬ್ಬೊಬ್ಬರನ್ನೇ ಎಣಿಸಿ ಗಣಿಸಿ ನಮ್ಮ ಗುಣಾಕಾರಕ್ಕೆ ಸಿಗುತ್ತಾರೋ ಅಲ್ಲ ಅವರು ಭಾಗಾಕಾರಕ್ಕೆ ಒಳಗಾಗುತ್ತಾರೋ ಅನ್ನೋದನ್ನು ನೋಡಬೇಕಲ್ಲ. ಹಾಗಾಗಿ ಬ್ರಹ್ಮ ಆಯಿತು, ವಿಷ್ಣು ಬೇಡ ಅಂತ ತೆಗೆದಿರಿಸಿದ್ದಾಯಿತು. ಈಗ ಹಾಗಿದ್ರೆ ನಾನು ಬೆಳ್ಳಿಯ ಬೆಟ್ಟದವರೆಗೆ ನಾನು ದೃಷ್ಟಿಯನ್ನು ಹಾಯಿಸಬೇಕು. ಅದಕ್ಕಾಗಿ ಕಾಕ ವಾಹನನಾದ ನಾನು ಸಾಗುತ್ತ ರಜತಾದ್ರಿಯನ್ನು ಏರುವಾಗ ಊನಾಂಗನಾಗಿ ಒಂದು ಇದು ಒಳ್ಳೆಯದೇ. ಯಾವಾಗ ಊನಾಂಗತ್ವ ಎನ್ನುವುದು ಒಂದೊಂದು ಕಾಲಕ್ಕೆ ಒಂದೊಂದು ಒಳ್ಳೆಯದಾಗಿರುತ್ತದೆ. ಸರಿದಾರಿಯಲ್ಲಿ ನಡೆಯುವವನಿಗೆ ಕಾಲು ಕುಂಟಾಯಿತು ಅಂತಾದ್ರೆ ನಡೆಯುವುದು ಕಷ್ಟ ಆಗ್ತದೆ. ದಾರಿಯೇ ಸರಿ ಇಲ್ಲ ಅಂತಾದ್ರೆ ತಗ್ಗಿರುವಲ್ಲಿ ಉದ್ದನೇ ಕಾಲನ್ನು ಇಡುತ್ತಾ, ಎತ್ತರ ಇರುವಲ್ಲಿ ಗಿಡ್ಡ ಕಾಲನ್ನು ಇಡುತ್ತಾ ಸಾಗಿದ್ರೆ ಸಮತೋಲನವನ್ನು ಕಾದುಕೊಳ್ಳಬಹುದು. ಹಾಗಾಗಿ ಎಲ್ಲಿ ಯಾವ ಮಾರ್ಗದಲ್ಲಿ ಉಪ್ಪು ತಗ್ಗುಗಳಿರ್ತದೆ ಎನ್ನುವುದು ಮುಖ್ಯ ಅಲ್ಲ, ನಮ್ಮ ನಡೆ ಹೇಗಿರ್ತದೆ ಎನ್ನುವುದು ಮುಖ್ಯ. ಹಾಗಾಗಿ ಈ ಊನಾಂಗತ್ವವನ್ನೇ ಹೊಂದಿ ನಿಧಾನವಾಗಿ ರಜತಾದ್ರಿಯನ್ನು ಹತ್ತುತ್ತಾ ಇರುತ್ತೆ, ರಜತಾದ್ರಿಯನ್ನೇ ಇರುತ್ತೆ. ಕರೆಯುವಂಥದ್ದು. ಇಲ್ಲಿ ಅಚಲವಾಗಿ ಸ್ಥಾಪಿಸಲ್ಪಟ್ಟಂಥವನು, ಸಂಸ್ಥಾಪಿಸಲ್ಪಟ್ಟಂಥವನು ಸ್ವಯಂಭೂ, ಶಂಭು ಅನ್ನುವುದಾಗಿ ನನ್ನನ್ನು ಲೋಕ ಸ್ತುತಿಸುವುದು. ಯಾವನು ಅಚಲವಾಗಿರ್ತಾನೋ ಅಂಥವನು ಈ ರಜತಾಚಲದಲ್ಲಿ ಇರ್ತಾನೆ ಅನ್ನುವಂಥದ್ದನ್ನ ಲೋಕ ಒಪ್ಪಿಕೊಂಡಿರುವಂಥದ್ದು. ನನ್ನ ಗಡಣವೇ ಹಾಗಿದೆ. ಲೋಕದ ಮುಖಕ್ಕೆ ಒಂದು ಕನ್ನಡಿಯಂತಿರುವಂತಹ ಈ ಗಣ ಯಾಕೆ ಅಂತ ಕೇಳಿದರೆ, ಈ ಶಿವನ ಒಂದು ಸಂಸಾರ ಅನ್ನುವಂಥದ್ದು ಇದೆಯಲ್ಲ, ಶಿವನ ಸಂಸಾರವೇ ಹಾಗಿದೆ. ಸಂಸಾರಿಗಳಿಗೆಲ್ಲ ಇದರಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಬಹಳಷ್ಟು ಇದೆ. ನನ್ನನ್ನ ಕೃತ್ತಿ ಚರ್ಮಾಂಬರ ಅನ್ನುವುದಾಗಿ ಕರೆದವರು ಉಂಟು, ದಿಗಂಬರ ಅನ್ನುವುದಾಗಿ ಕರೆದವರು ಉಂಟು. ಅಂಬರ ಅಂತಕ್ಕಂಥದ್ದು ಅಂತರಂಗ ಮತ್ತು ಬಹಿರಂಗಗಳಿಗೆ
ಮಧ್ಯದಲ್ಲಿ ಒಂದು ತಡೆಗೋಡೆ. ಹಾ. ಆದರೆ ಈ ಶಿವ ಏನು ಅಂತ ಕೇಳಿದರೆ ಅಂತರಂಗ ಬೇರೆ ಇಲ್ಲ, ಬಹಿರಂಗ ಬೇರೆ ಇಲ್ಲ ಅನ್ನುವುದನ್ನು ತೋರಿಸಿಕೊಡುವುದಕ್ಕೋಸ್ಕರ ಎನ್ನುವಂತೆ ಕೆಲವೊಮ್ಮೆ ಚರ್ಮಾಂಬರನಾಗಿಯೂ ಕೆಲವೊಮ್ಮೆ ದಿಗಂಬರನಾಗಿಯೂ ತೋರ್ಪಡಿಸಿಕೊಂಡಿದ್ದುಂಟು. ಹಾ. ಜನ ಆಡಿಕೊಳ್ಳುತ್ತಾರೆ, ಶಿವನ ಕೈಯಲ್ಲಿ ಏನಿದೆ? ಒಂದಷ್ಟು ಜನರು ಆಡಿಕೊಳ್ತಕ್ಕಂತಹ ಮಾತು, ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡಿದ್ದಾನೆ. ಹೌದಲ್ಲ, ನಾನು ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡಿದ್ದೆ, ಅದೇ ನನ್ನ ವಾಮಾಂಕ ಸಂಸ್ಥೆಯಾಗಿ ಭಿಕ್ಷೆಯನ್ನು ನೀಡುವಂತಹ ಅನ್ನಪೂರ್ಣೇಶ್ವರಿ ಇದ್ದಾಳೆ. ಒಂದು ಕರದಲ್ಲಿ ಭಿಕ್ಷಾಪಾತ್ರವನ್ನು ಹಿಡಿದುಕೊಂಡ್ರೆ ಇನ್ನೊಂದು ಕರದಲ್ಲಿ ಅನ್ನಪೂರ್ಣೇಶ್ವರಿಯನ್ನ ಹಿಡಿದುಕೊಂಡಿರ್ತಕ್ಕಂಥವನು ನಾನು. ಜಗತ್ತು ನನ್ನ ಸಂಸಾರವನ್ನು ನೋಡಿ ನಗೆಯಾಡಬಹುದು. ಈ ಪಾರ್ವತಿ ಗಿರಿಜೆ ತನ್ನ ವಾಹನ ಸಿಂಹವನ್ನಾಗಿಸಿಕೊಂಡವಳು. ಆದರೆ ನಂದಿ ವಾಹನನಾದಂತಹ ನಾನು ನನ್ನ ಸಂಸಾರವನ್ನು ನೋಡಿ, ಹೌದಲ್ಲ, ತದ್ವಿರುದ್ಧವಾದಂತಹ ಒಂದು ಪ್ರಾಣಿ ಧರ್ಮವನ್ನು ಹೊಂದಿರತಕ್ಕಂಥದ್ದು. ಮಗನಾದಂತಹ ಗಣೇಶ ಮೂಷಕ ವಾಹನ. ಆ ಮೂಷಕವನ್ನು ನೋಡಿದಾಗ ನನ್ನನ್ನು ಸುತ್ತಿಕೊಂಡಿರ್ತಕ್ಕಂತಹ ಈ ಸರ್ಪ ತನ್ನ ಆಹಾರವೋ ಎನ್ನುವಂತೆ ಅದನ್ನು ಸ್ವೀಕರಿಸುವುದಕ್ಕೆ ಹೊರಟಿತ್ತು. ಹೀಗೆ ಜನ ನಗೆಯಾಡುವುದು. ಇನ್ನೊಬ್ಬ ಮಗನಾಗಿರ್ತಕ್ಕಂತಹ ಕುಮಾರ, ಅವನ ವಾಹನ ಏನು? ನವಿಲು, ಮಯೂರ. ಅದನ್ನ ಅಹಿಭುಕ್ ಅನ್ನುವುದಾಗಿ ಕರೀತಾರೆ. ನನ್ನ ಕೊರಳಲ್ಲಿರ್ತಕ್ಕಂತಹ ಈ ಸರ್ಪವನ್ನ ಅಥವಾ ಈ ಕಟಿಯಲ್ಲಿರ್ತಕ್ಕಂತಹ ಸರ್ಪವನ್ನ ತಿನ್ನುವುದಕ್ಕೋಸ್ಕರವೇ ಬರುತ್ತದೆಯೋ ಅನ್ನುವ ಹಾಗೆ ಅದು ಬಂತು ಅಂತಾದರೆ ಇದು ಓಡಿ ಹೋಗಬೇಕು. ಚರ್ಮಾಂಬರನಾಗಿರುವ ಶಿವ ದಿಗಂಬರನಾಗಿ ಬಿಡ್ತಾನೆ ಎನ್ನುವುದಾಗಿ ಜನ ಆಡಿಕೊಳ್ತಾರೆ. ಹೌದಲ್ಲ, ಪರಸ್ಪರ ತದ್ವಿರುದ್ಧವಾಗಿರ್ತಕ್ಕಂತಹ ಪ್ರಾಣಿ ಧರ್ಮವನ್ನ ಹೊಂದಿರತಕ್ಕಂತಹ ಸಂಸಾರ ನನ್ನಲ್ಲಿದ್ದರೂ ಕೂಡ ಇಲ್ಲಿ ಅದು ಹೇಗೆ ವ್ಯವಹಾರವನ್ನು ಮಾಡುತ್ತದೆ ಎನ್ನುವುದು ಮುಖ್ಯ ಆಗ್ತದೆ. ಭಗವಂತನ ಸಾನ್ನಿಧ್ಯದಲ್ಲಿ, ಸಾಮೀಪ್ಯದಲ್ಲಿ, ಸಾಂಗತ್ಯದಲ್ಲಿ ವಿರೋಧಾಭಾಸಗಳಿರುವುದಿಲ್ಲ ಅನ್ನುವುದಕ್ಕೆ ಇದು ಒಂದು ಸ್ಪಷ್ಟವಾಗಿರತಕ್ಕಂಥ ನಿದರ್ಶನ ಅನ್ನುವುದಾಗಿ ಲೋಕಕ್ಕೆ ತೋರ್ಪಡಿಸುವುದಕ್ಕೋಸ್ಕರ ಹೀಗೆ ಒಂದು ಸಂಸಾರವನ್ನು ಹೂಡಿರ್ತಕ್ಕಂಥವನು ಈ ಶಿವ. ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವವರು ಶಿವನನ್ನ ನೋಡಿ ನಗೆಯಾಡುವಂಥವರಿದ್ದಾರೆ. ಜಗತ್ತಿಗೆ ಕರ್ಮಗಳಿಗೆಲ್ಲ ಸಾಕ್ಷಿಯಾಗಿರ್ತಕ್ಕಂಥವನು ಈ ಶಂಭು. ಇವನನ್ನ ವರದಹ ಶಂಭು ಅನ್ನುವುದಾಗಿ ಕರೆಯುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಕರ್ಮಗಳಿಗೆ ಸಾಕ್ಷಿಯಾಗಿ ನಾನು ಇರುತ್ತೇನೆ. ಆ ನನ್ನನ್ನು ಅರ್ಥ ಮಾಡಿಕೊಳ್ಳಲಾಗದೇ ಇರತಕ್ಕಂಥವರು ಅವರು ಬೇರೆಯ ನನ್ನನ್ನು ಅರ್ಥ ಮಾಡಿಕೊಂಡು ನಾನೇ ಎನ್ನುವುದಾಗಿ ಮೆರೆಯುವಂತವರಿದ್ದಾರೆ. ಎಂತಹ ವಿಪರ್ಯಾಸ ನೋಡಿ. ಜಗದ ಜನರು ಮಾಡತಕ್ಕಂತಹ ಪ್ರತಿಯೊಂದು ಕರ್ಮಗಳಿಗೂ ಕೂಡ ಇದು ತಪ್ಪು, ಇದು ಅಧರ್ಮ ಅನ್ನುವುದಾಗಿ ಪುನಃ ಪುನಃ ಎಚ್ಚರಿಸುತ್ತಾ ಅವರ ಕರ್ಮಗಳಿಗೆ ಅವರ ಕಣ್ಣಿಂದಲೇ ನಾನು ಸಾಕ್ಷಾತ್ ಸಾಕ್ಷಿಯಾಗಿ ಇದು ಧರ್ಮ ಅನ್ನುವುದಾಗಿ ಹೇಳಿ ಹೊರಟಂತವನು ನಾನು. ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ತಮ್ಮ ಮನಸ್ಸಿಗೆ ದಾಸರಾಗಿ ತಪ್ಪು ಮಾರ್ಗದಲ್ಲಿ ಹೋಗತಕ್ಕಂಥವ್ರು ಎಷ್ಟು ಜನ ಇಲ್ಲ ಹೇಳಿ ಜಗತ್ತಿನಲ್ಲಿ. ಪ್ರತಿಯೊಂದು ತಪ್ಪು ಮಾರ್ಗದಲ್ಲಿ, ಪ್ರತಿಯೊಂದು ಅಧರ್ಮದಲ್ಲಿ ನಾನು ಮತ್ತೆ ಮತ್ತೆ ಬಂದು ಆ ವ್ಯಕ್ತಿಯನ್ನ ಎಚ್ಚರಿಸ್ತಾ ಇರ್ತೇನೆ. ಇದು ತಪ್ಪು, ಇದು ಧರ್ಮವಲ್ಲ. ಅದು ಅರ್ಥವಾದರೂ ಕೂಡ ಅದನ್ನು ಅನರ್ಥದ ಪರಂಪರೆಗೆ ಎಳೆದುಕೊಂಡು ಹೋಗ್ತಾರೆ ಅಂತ. ಮನುಷ್ಯರು ತಮ್ಮ ಮನಸ್ಸಿನ ದಾಸರು ಎಷ್ಟು ಆಗಿ ಹೋಗಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನ ಈ ಲೀಲಾ ನಾಟಕ ನಡೆಯಬೇಕು ಅಂತಾದರೆ ಒಂದು ಶಿವ, ಇನ್ನೊಂದು ಶಕ್ತಿ.
ಹಾಗಾಗಿ ನಾನು ಅರ್ಧನಾರೇಶ್ವರ ತತ್ವವನ್ನ ಪ್ರತಿಪಾದಿಸ್ತಾ ಇರತಕ್ಕಂಥವನು. ಶರೀರದ ಅರ್ಧ ಭಾಗದಲ್ಲಿ ಶಕ್ತಿಯನ್ನು ಆಹ್ವಾನಿಸಿ, ಶರೀರದ ಇನ್ನರ್ಧ ಭಾಗದಲ್ಲಿ ಪುರುಷತ್ವವನ್ನು ಆಹ್ವಾನಿಸಿ ಅರ್ಧನಾರೇಶ್ವರನಾಗಿ ಜಗತ್ತಿಗೆ ತೋರ್ಪಡಿಸಿಕೊಂಡಿದ್ದೇನೆ. ಅಂತಂದ್ರೆ ಪ್ರಕೃತಿ ಮತ್ತು ಪುರುಷ ಎರಡೂ ಕೂಡ ಜಗತ್ತನ್ನು ನಡೆಸ್ತಕ್ಕಂತಹ ಶಕ್ತಿಗಳು. ಪ್ರಕೃತಿ ಇಲ್ಲದೆ ಪುರುಷ ಇಲ್ಲ, ಪುರುಷ ಇಲ್ಲದೆ ಪ್ರಕೃತಿ ಇಲ್ಲ, ಅದೆರಡೂ ಇಲ್ಲದೆ ಜಗತ್ತಿಲ್ಲ ಅನ್ನುವಂತಹ ಸತ್ಯವನ್ನ ಜಗತ್ತಿಗೆ ತೋರ್ಪಡಿಸುವುದಕ್ಕೋಸ್ಕರ ನಾನು ಅರ್ಧನಾರೀಶ್ವರನಾಗಿದ್ದೇನೆ. ಈ ಸೃಷ್ಟಿ ಏನಿದೆ, ಈ ಸೃಷ್ಟಿಯಲ್ಲಿ ಲಯವಾಗದೆ ಹೋದ್ರೆ ಸೃಷ್ಟಿ ಇಲ್ಲ. ಮತ್ತೆ ಸೃಷ್ಟಿಯಾಗಬೇಕು ಅಂತ ಆದ್ರೆ ಇದು ಲಯವಾಗಬೇಕು. ತ್ರಿಮೂರ್ತಿಗಳಲ್ಲಿ ಒಬ್ಬ ಸೃಷ್ಟಿಕರ್ತನಾದರೆ ಇನ್ನೊಬ್ಬ ಪಾಲನಕರ್ತ. ಹಾಗೆಯೇ ನಾನು ಶಿವನಾಗಿ ಲಯಕರ್ತನಾಗಿದ್ದೇನೆ. ಲಯ ಅನ್ನುವಂಥದ್ದು ಕೆಟ್ಟದ್ದು ಅನ್ನುವಂತಹ ಅರ್ಥದಲ್ಲಿಲ್ಲ. ಶಿವ ಅಂತಂದ್ರೆ ಶುಭ ಅನ್ನುವಂತಹ ಅರ್ಥ. ಯಾವುದು ಸೃಷ್ಟಿಯಾಗಿದೆಯೋ, ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯ ಇದೆ ಅಂತ ಅರ್ಥ. ಜಗದ ಜನರು ಇದನ್ನು ಅರ್ಥ ಮಾಡಿಕೊಳ್ಳದೆ ನಾನೇ ಶಾಶ್ವತ ಅನ್ನುವುದಾಗಿ ಮರೆಯುತ್ತಾರಲ್ಲ, ಅದನ್ನು ನೋಡಿ ನಗೆಯಾಡಬೇಕು, ಇನ್ನೇನು ಮಾಡಬೇಕು. ಈ ಲಯವಿಲ್ಲದೆ ಸೃಷ್ಟಿಯೇ ಇಲ್ಲ. ಈ ಪ್ರಪಂಚ ಹೀಗೆ ಮುಂದುವರಿಬೇಕು ಅಂತಾದರೆ ಅದಕ್ಕೆ ಲಯ ಬೇಕು. ಆ ಲಯವನ್ನು ತೋರ್ಪಡಿಸುವುದಕ್ಕೋಸ್ಕರವೋ ಎನ್ನುವಂತೆ ನಾನು ತಾಂಡವವನ್ನು ಆಡುತ್ತೇನೆ. ಪ್ರಕೃತಿ ಪುರುಷರೊಂದಾಗಿ ಆಡುವಂತಹ ಈ ತಾಂಡವವೇ ಇದು ಸಂಸಾರ. ಈ ಸಂಸಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನು ಮಾತ್ರ ಭಗವಂತನಲ್ಲಿ ಲೀನನಾಗುವುದಕ್ಕೆ ಸಾಧ್ಯ ಇದೆ. ಈ ಒಂದೊಂದು ಹೆಜ್ಜೆಗಳು ಕೂಡ ಲಯದಿಂದ ಕೂಡಿರಬೇಕು. ಲಯವಿಲ್ಲದೆ ತಾಂಡವವಿಲ್ಲ, ಲಯವಿಲ್ಲದೆ ನೃತ್ಯವಿಲ್ಲ, ಲಯವಿಲ್ಲದೆ ಸಂಗೀತವಿಲ್ಲ, ಲಯವಿಲ್ಲದೆ ಜಗತ್ತಿಲ್ಲ ಅನ್ನುವುದನ್ನು ತೋರ್ಪಡಿಸುವುದಕ್ಕೋಸ್ಕರ ನಾನು ಲಯಕರ್ತನಾಗಿದ್ದೇನೆ. ಹೇಗೆ ಈ ನೃತ್ಯದಲ್ಲಿ ಲಯದ ಅವಶ್ಯಕತೆ ಇದೆಯೋ, ಈ ಸಂಸಾರದಲ್ಲಿಯೂ ಕೂಡ ಹಾಗೆಯೇ ಲಯದ ಅವಶ್ಯಕತೆ ಇದೆ. ಹಾಗಾಗಿ ಲಯವನ್ನ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು. ಅದಕ್ಕೋಸ್ಕರ ಈ ಶಿವ, ಪರಮಶಿವ, ರಜತಗಿರಿಯಲ್ಲಿದ್ದುಕೊಂಡು ನಾನು ಲಯಕರ್ತನಾಗಿ ಭಕ್ತರು ಕೇಳಿದಂತಹ ಎಲ್ಲ ಅಭೀಷ್ಟಗಳನ್ನು ಈಡೇರಿಸ್ತಾ ನನ್ನ ಗಣವಾಗಿರ್ತಕ್ಕಂತಹ ಶಿವಗಣಗಳನ್ನೆಲ್ಲ ಸೇರಿಕೊಂಡು ಇಂದು ಒಂದೇ ಲಯದಲ್ಲಿ ತಾಂಡವವನ್ನು ಆಡ್ತಾ ಆಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಬರ್ತಾ ಇದ್ದಾನಲ್ಲ ಶಿವ ಶಿವ ಶನೇಶ್ವರ ಭಾನು ನಂದನ ಶನೇಶ್ವರ. ಶಿವಾಯ ನಮಃ. ರವಿನಂದನ. ಶಿವ ಶಿವ
ಹೀಗೆ ನಾನು ತಾಂಡವವನ್ನು ಆಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆ, ನನ್ನ ಗಡಣವನ್ನೆಲ್ಲ ಸೇರಿಕೊಂಡು ಹ್ಮ್ ಈ ಕೈಲಾಸ ಪರ್ವತದಲ್ಲಿ ಮೆರೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ನಿನ್ನ ತಾಂಡವವನ್ನು ದೂರಿಂದ ನೋಡುವುದೇ ಚಂದ ನೋಡು. ಹ, ಶನೈಶ್ಚರ, ಆ, ನೀನು ಬರ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನ ನಾನು ನೋಡಿದೆ. ಹ, ಈ ಕೈಲಾಸಗಿರಿ ಹಾಗೆ ಆ, ಸಾಮಾನ್ಯವಾಗಿ ಶರೀರ ಸದೃಢವಾಗಿರುವಂತವರು ಕೂಡ ಹಾ. ಕೈಲಾಸಗಿರಿಯನ್ನ ಏರುವಂಥದ್ದಿದೆಯಲ್ಲ, ಹೌದು. ಕಷ್ಟಕರವಾಗಿರ್ತಕ್ಕಂತಹ ವಿಚಾರ. ಹಿಮದ ಬೆಟ್ಟವನ್ನ ಏರುವಲ್ಲಿ ಎಷ್ಟು ದೃಢಕಾಯನಾಗಿದ್ರು ಸಾಕಾಗುವುದಿಲ್ಲ. ಕೇವಲ ದೇಹದ ದಾಷ್ಟ್ಯ ಮಾತ್ರ ಸಾಲದು, ಮನಸ್ಸಿನಲ್ಲಿ ಇರುವಂತಹ ದೃಢ ಸಂಕಲ್ಪವಿದೆಯಲ್ಲ, ಆ, ಅದು ಬೇಕು. ಇಲ್ಲ ಅಂದ್ರೆ ಜಾರುತ್ತಾನೆ. ಹಿಮ ಅಲ್ವೋ. ಈಗ ಇನ್ನೊಂದು ನಿದರ್ಶನವಾಯಿತು ನೋಡಿ. ಆ, ಈ ಕೈಲಾಸಗಿರಿಯನ್ನ ಏರಬೇಕಾದ್ರೆ ಆ, ಶರೀರ ದೃಢವಾಗಿರಬೇಕು ಅಂತಿಲ್ಲ. ಶರೀರದಲ್ಲಿ ರಕ್ತ ಸಂಚಾರಗಳಿಲ್ಲ, ಆ, ಶರೀರದಲ್ಲಿ ಬೇಕಾಗಿರ್ತಕ್ಕಂತಹ ಯಾವ ಪೌಷ್ಟಿಕಾಂಶಗಳು ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯೂ ಕೂಡ ಈ ರಜತಗಿರಿಯನ್ನ ಏರಬಹುದು. ಊನಾಂಗನಾಗಿದ್ದರೂ ಕೂಡ ಏರುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಇಂದಿನ ಈ ನಿದರ್ಶನ ಅಂದ್ರೆ ನಾ ತೋರಿಕೊಟ್ಟೆ ಅಂತ. ನೀ ತೋರಿಕೊಟ್ಟೆಯಲ್ಲ ಅಂತಂದ್ರೆ ಇದಕ್ಕೆ ಹಿರಿಯರು ಹಾಕಿಕೊಟ್ಟ ಮಾರ್ಗವೇ ಸಾಕ್ಷಿ. ನೀ ಸಂಬೋಧಿಸಿದೆಯಲ್ಲ ನನ್ನನ್ನ ಭಾನುನಂದನ ಎಂಬ ಹಾಗೆ. ಹ. ಈಗ ಭಾನುವನ್ನು ನೋಡಿದ್ರೆ ನಮಗ್ ಕಾಣುವುದು ಅದೇ ಅಲ್ಲವೇ? ಹ, ನೋಡಿದ್ರೆ ನಿರಾಲಂಬವಾದ ಯಾವುದೇ ಆಧಾರ ಇಲ್ಲದೆ ಇರುವಂತಹ ಮಾರ್ಗ, ಹೌದಾ? ಹೌದು. ಮತ್ತೆ ಸಾಗೋಣ ಅಂತ ಮಾಡಿದ್ರೆ ರಥವಾದ್ರೂ ವಾಹನ ಆದ್ರೂ ಸರಿ ಉಂಟೋ? ಇರುವುದು ಒಂದೇ ಚಕ್ರ, ಸೂರ್ಯನ ಚಕ್ರ. ಹ, ಮತ್ತೆ ಅದನ್ನ ಎಳೆದುಕೊಂಡು ಹೋಗುವ ಕುದುರೆಗಳ 7 ಕುದುರೆಗಳು. ಒಂದೊಂದಿದ್ರೆ ಅದನ್ನ ಸಾಕುವುದು ಕಷ್ಟ. 5 ಇಂದ್ರಿಯಗಳೆಂಬಂತಹ ಕುದುರೆಗಳನ್ನ ಹೊಂದಿದಂತಹ ಮನುಜ ನಿಮ್ಮ ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆ ಎಳಿತದೆ, ಹ, ಒಂದೊಂದೊಂದು ಸಾಕುವುದೇ ಕಷ್ಟ. ಅಂಥದ್ರಲ್ಲಿ 7 ಕುದುರೆಗಳನ್ನ ಏರಿದ್ದಾರೆ. ಆ ಕುದುರೆಗಳಾದ್ರೂ ಸರಿ ಉಂಟೋ? ಅವು ಕುರುಡು. ಅದನ್ನ ನಿಯಂತ್ರಿಸುವುದಕ್ಕಿರುವಂತಹ ಹಗ್ಗವಾದ್ರೂ ಉಂಟೋ? ಅದು ಹಾವು. ಮತ್ತೆ ಕುದುರೆ ಹೊಡೆಯುವನಾದ್ರೂ ಸರಿ ಇದ್ದಾನೋ? ಅವ ಹೆಡವ. ಸಾಕ. ಇಂತಹ ಹಿನ್ನೆಲೆ ಇದ್ದು ಬಂದಂತವರು ನಮ್ಮಪ್ಪನೇ ಹೀಗಿರುವಾಗ ನಾವು ಏನಾದ್ರೂ ತಲೆಗಿಡಿಸಿಕೊಳ್ಳುವುದುಂಟು? ಊನತೆಯ ಬಗ್ಗೆ ನಾವು ಆಲೋಚನೆ ಮಾಡುವವರೇ ಅಲ್ಲ. ಮನದಿ ಸಂಕಲ್ಪ, ಮನದ ದೃಢವಾದ ಸಂಕಲ್ಪ ಉಂಟು ಅಂತಾದ್ರೆ ಹೇಗೂ ಎಂತದ್ದನ್ನು ಸಾಧಿಸಬಹುದು ಅಂತ ತೋರಿಕೊಟ್ಟವನ ಅಪ್ಪನಿರುವಾಗ ಅಪ್ಪನ ಮಗನಾದ ಶನಿ ಮತ್ತೆ ರಜತಾದ್ರಿಯನ್ನು ಏರದೇ ಇದ್ದೇನೋ? ಕೇವಲ ಮನಸ್ಸಿನ ಸಂಕಲ್ಪ ಮಾತ್ರ ಸಾಕು. ಮನಸ್ಸು ದೃಢವಾಗಿದೆ ಅಂತಾದ್ರೆ ಈ ರಜತಗಿರಿಯನ್ನ ಸೇರಬೇಕು, ಶಿವನನ್ನ ಕಾಣಬೇಕು ಅಂತಕ್ಕಂತಹ ದೃಢವಾದಂತಹ ಸಂಕಲ್ಪ ಇದೆ ಅಂತಾದ್ರೆ ಎಂಥವನು ಈ ರಜತಗಿರಿಯನ್ನ ಏರಬಹುದು ಅನ್ನುವುದನ್ನು ನೀನು ತೋರಿಕೊಟ್ಟಿದ್ದೀಯ. ಮುಂದೆಯೂ ಕೂಡ ಅದು ಪಥ ಅವರೊಳಗೊಂದು ಅಂತಹ ದೃಢ ಸಂಕಲ್ಪ ಉಂಟು ಅಂತಾದ್ರೆ ಪೂನಾಂಗನಾದರೂ ಹಿಮ ಬೆಟ್ಟವನ್ನು ಏರಿಯಾರು ಅಲ್ವೇ? ಹೌದು. ಒಂದೇ ಭಾನುನಂದನ ಶಿವ ಶಿವ ರಜತಗಿರಿಯನ್ನೇರಿ ಬಂದಿದ್ದು ಸಂತೋಷವಾಯಿತು. ಹೌದಾ? ಆದರೆ ಈ ರಜತಗಿರಿಗೆ ಇಷ್ಟು ಶ್ರಮಪಟ್ಟು ಬರಬೇಕಾದಂತಹ ಅನಿವಾರ್ಯತೆ ಏನು ಬಂತು? ಹಾಗೆ ಹಾಗೆ ಯಾಕೆ ಅಂತಂದ್ರೆ ಜನರೆಲ್ಲ, ಲೋಕದ ಜನರೆಲ್ಲ ಆಡುವುದು ನನ್ನನ್ನು ಶಂಕರ, ಒಳ್ಳೆಯದನ್ನು ಮಾಡುವವನು, ವರದ ಶಂಕರ. ಯಾರು ಎಷ್ಟೊತ್ತಿಗೆ ಕರೆದರೂ ಕೂಡ ನಾನೇ ಭಕ್ತರಿದ್ದಲ್ಲಿಗೆ ಬಂದು ವರವನ್ನು ಕೊಡ್ತಕ್ಕಂಥವ್ರು. ಹಾಗಾಗಿ ನೀನು ಹಸ್ತವನ್ನು, ಹಾಗಾಗಿಯೇ ನಾನು ಕೈಲಾಸದಂತಹ ಪರ್ವತದಲ್ಲಿ ಹತ್ತಿ ಕುಳಿತುಕೊಂಡು ನನ್ನೆಲ್ಲ ಭಕ್ತರು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಏನು ಕೇಳಿದರೂ ಕೊಡುವವನು ನೀನು. ನನ್ನನ್ನು ಜನ ಭೋಳೆ ಶಂಕರ ಅನ್ನುವುದಾಗಿಯೂ ಕರೆಯುವುದು ಅಲ್ಲವೇ? ಅಲ್ಲಿ ನೀನೇ ಹೇಳಿದ್ದು ಒಳ್ಳೇದಾಯ್ತು. ಅಂದ್ರೆ ಅದು ಭೋಲೆ ಶಂಕರ ಅಂತ ಆದರೂ ಲೋಕದ ಮಾತಲ್ಲಿ, ಲೋಕಮುಖದಲ್ಲಿ ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅವ ಭೋಳೆ ಶಂಕರ ಅಲ್ವೋ? ಕೇಳಿದ್ದನ್ನು ಕೊಡ್ತಾನೆ ಅಂತಂದ ಮಾತ್ರಕ್ಕೆ ಹೆಂಡತಿಯನ್ನು ಕೊಟ್ಟಾನು, ಆತ್ಮಲಿಂಗವನ್ನು ಬಿಟ್ಟಾನು. ಏನು ಬೇಕಾದ್ರೂ ಮಾಡಿ ಭಕ್ತರಿಗಾಗಿ. ಈ ಭಕ್ತಿಯ ನೆಲೆ ಇದೆಯಲ್ಲ, ಅದು ಭಕ್ತಿಯ ದೃಢತೆ ಎನ್ನುವಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಭಕ್ತನನ್ನ ಮೇಲಕ್ಕೇರಿಸ್ತದೆ ಅನ್ನುವುದು ಮುಖ್ಯವಾಗ್ತದೆ ಅಲ್ವೇ?
ಹಾಗಾಗಿ ಭಕ್ತರಿದ್ದಲ್ಲಿಗೆ ನಾನು ಬರುವಂತಹ ಸ್ಥಿತಿ ಇದ್ದಾಗ ಹೀಗಿದ್ದವ ಎನ್ನುವುದಾಗಿ ನನ್ನನ್ನು ಯಾರಾದರೂ ಕರೆದರು ಅಂತ ಆದ್ರೆ ನಾನೇ ಅಲ್ಲಿಗೆ ಬಂದು ತಲುಪುವಂತಹ ಸಂದರ್ಭ ಅದಲ್ಲ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದ್ರೆ ಯಾವ ಭಕ್ತನು ಅನನ್ಯ ಮನಸ್ಸಿನಿಂದ ನನ್ನನ್ನ ಸ್ತುತಿಸ್ತಾನೋ ಅವನ ಹೃದಯದಲ್ಲಿಯೇ ಸಾಕ್ಷಾತ್ ನಾನು ಸಾಕ್ಷಿಯಾಗಿ ಅಲ್ಲಿಯೇ ಇರ್ತೇನೆ, ಸಾಕ್ಷಾತ್ಕಾರಗೊಳ್ಳುತ್ತೀನಿ. ಹೌದು. ಹೀಗಿರುವಾಗ ಇಷ್ಟು ದೂರ ಬಂದೇ ಇಲ್ಲ. ಭಾನುನಂದನ ಶಿವ, ಕಾರಣ ಏನು ಅಂತ ಕೇಳಬಹುದು? ಪರಮಶಿವನೇ, ಪರಮಶಿವ ಲಾಲಿಪುದು ರಾಶಿ ಚಕ್ರದಿ ನಾನು ಪರಮಶಿವ ಲಾಲಿಪುದು ಪರಮಶಿವ ಲಾಲಿಪುದು ರಾಶಿ ಚಕ್ರದಿ ಚರಿಸುತ್ತಿರ ದ್ವಾದಶ ಭೂಮಿನಲ್ಲಿ ರಾಶಿ ಚಕ್ರದಿ ನಾನು ಚರಿಸುತ್ತಿರ ದ್ವಾದಶ ಭೂಮಿಗೆ ಸರಿದು ಬಂದೆನು ದೇವ ವರವ ನೀವುದು ಎನ್ನದು ಸರಿದು ಬಂದೆನು ದೇವ ವರವ ನೀವುದು ವರವ ನೀವುದು ಎನದು ಹರನೆಂದ ಎನದು ತಾಗುವೆಯ ಸರಿದು ಬಂದೆನು ದೇವ ವರವ ನೀವುದು ಎನದು ಹರನೆಂದ ಎನದು ತಾಗುವೆಯ ಹರನೆಂದ ಎನದು ತಾಗುವೆಯ ಸರಿದು ಬಂದೆನು ದೇವ ವರವ ನೀವುದು ಎನದು ಹರನೆಂದ ಎನಗೂ ತಾಗುವೆಯ ಪರಮಶಿವಲಾಲಿಪುದು ರಾಶಿ ಚಕ್ರದಿ ನಾನು ಚರಿಸುತ್ತಿರೆ ದ್ವಾದಶವು ನಿಮಗೆ ಸರಿದು ಬಂದೆನು ದೇವ ವರವ ನೀವುದು ಎನದು ಹರನೆಂದ ಎನಗೂ ತಾಗುವೆಯ ಶಿವನೇ, ಭಾನುನಂದನ, ಬಂದವರನ್ನು ಏನು ಬಂದಿರಿ ಅಂತ ಕೇಳುವುದು ಸಂಸ್ಕಾರ ಅಲ್ಲ. ಎಷ್ಟು ಚಂದದ ಭಾಷೆಯನ್ನು ಆಡಿದರೆ ಸ್ವಾಮಿ. ಬಂದದ್ದಕ್ಕೆ ಮಹತ್ ಕಾರಣ ಏನುಂಟು? ತಾತ್ಪರ್ಯದಲ್ಲಿ ಅದೇ ಆಗಲಿಲ್ವಾ? ಆದ್ರೆ ಹಾಗೆ ಕೇಳುವುದು ಸಂಸ್ಕಾರ ಅಲ್ಲ ಎಂಬುದನ್ನು ತೋರ್ಪಡಿಸಿದ್ರಿ. ಸಂತಸಗೊಂಡೇ ನಿಮ್ಮ ಪ್ರಶ್ನೆಗೆ. ಆದ್ರೆ ಏನು ಮಾಡುವುದು ಹೇಳಿ? ಗ್ರಾಚಾರ ಗ್ರಾಚಾರ
ಗ್ರಹಗಳಿಗೆ ಗ್ರಹಚಾರವೇ ಅಂದ್ರೆ ಹಾ. ಗ್ರಹಚಾರ. ಹಾ, ಗ್ರಹದ ಗ್ರಹಗಳಲ್ಲೊಂದಾದವರು ನಾವು, ಹೌದು. ಒಂದಾಗಿ ಇದ್ದವರು ಅಲ್ಲ. ಹಾ, ಘನ ಗ್ರಹಪತಿಯಾದವನು ನಾನು. ಹೌದು. ಶನಿದೇವ ಅಂತಂದ್ರೆ ಹಾ, ಗೃಹರಾಜನ ಮಗನಾದಂತಹ ನಾನು ಘನ ಗ್ರಹಪತಿಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಂಡವನು. ಹೌದಲ್ಲ. ಊನಾಂಗ ಹಾ, ಹದ್ಯವಂತೆಯ ಪ್ರಶ್ನೆ ಅದೇ ಅಲ್ವ? ಹಾ, ಆಶ್ಚರ್ಯ. ಹಾ. ನಿನ್ನ ಸಂಕಲ್ಪ ದೊಡ್ಡದುಂಟು. ಹಾ, ಒಳಗೊಳಗೆ ಸುತ್ತಕೊಂಡು ಬಹಳ ಹೊಡೆದೇನೆ, ಇಲ್ಲ ಅಂತಲ್ಲ, ಬೇಕಿದ್ರೆ ನಾನೇ ಬರ್ತಿದ್ದೆ ಹಾ. ಅಲ್ವೋ? ಹಾ. ನೀನು ಬಂದದ್ದು ಯಾಕಪ್ಪ ಅಲ್ವೋ? ಅಂದ್ರೆ ಹ. ಇಲ್ಲಿಯವರೆಗೆ ಹತ್ತಿ ಬರಬೇಕಾದಂತಹ ಪರಿಸ್ಥಿತಿಯಲ್ಲಿ ಏ, ಈ ಹಿಮವತ್ ಪರ್ವತವನ್ನು ಏ, ಊನಾಂಗನಾದಂತಹ ಒಬ್ಬ ವ್ಯಕ್ತಿ ಏ. ಹತ್ತಿ ಬರ್ತಾನೆ ಅಂತಾದ್ರೆ ಹಾ. ನೀನು ಅಲ್ಲಿ ಬರಬೇಡ, ಹಾ. ನಾನೇ ನಿನ್ನಲ್ಲಿಗೆ ಬರ್ತೇನೆ ಅನ್ನುವಂತಹ ಒಂದು ಸೌಜನ್ಯವನ್ನು ತೋರಿಸುವಂತ ಪ್ರಯತ್ನ. ನಮ್ಮೊಳಗೆ ಏನು ಇರುತ್ತದೋ ಹಾ. ಅದನ್ನೇ ನಾವು ಕೊಡುವುದಕ್ಕೆ ಸಮರ್ಥರಾಗುತ್ತೇವೆ. ಹಾ, ನಾನು ಹೀಗೆ ಅಲೆದೆಲೆದು ಸಾಗುವುದರಿಂದ ಹಾ, ಉಳಿದವರಿಗೂ ಅಲೆದಾಟವನ್ನೇ ನಾ ಕೊಡುತ್ತೇನೆ. ಹಾ, ಉಳಿದವರಿಗೂ ಕೊಡುವುದು ಅದೇ ನಾ ಅಲೆದಾಟವನ್ನು. ಹಾ. ಹಾಗಾಗಿ ಯಾರಿಗೆ ನಾನು ತಾಗುತ್ತೇನೋ, ಹಾ. ತಾಗಿದವರಿಗೆ ಮತ್ತೆ ಅಲೆದಾಟವೇ ಬಿಟ್ರೆ, ಹಾ. ಸ್ಥಾನ ಪೃಷ್ಠತೆ ಬಿಟ್ರೆ ಮತ್ತೊಂದಲ್ಲ. ಹಾ. ಹಾಗಿದ್ರೆ ಹಾ. ಗ್ರಹಚಾರ, ಹಾ. ಗ್ರಹಚಾರ ಅಂತ ಆಡು ಭಾಷೆಯಲ್ಲಿ ಹೇಳುವುದು ಯಾಕೆ? ಹಾ. ಅಯ್ಯೋ ನಮ್ ಗ್ರಹಚಾರವೇ, ಹಾ. ಗ್ರಹಚಾರವೇ ಹೌದದು. ಹೌದು. ಗ್ರಹಗಳಿಗೆ ಗ್ರಹಚಾರವೇ ಅದಲ್ಲ. ಶಿವ, ಪರಮಶಿವ ಹಾ. ಗ್ರಹಚಾರ. ಹಾ. ಪರಮಶಿವ ಗ್ರಹಚಾರ ಅಂದ್ರೆ ಹಾ. ನೀ ಧರಿಸಿದ್ರೆ ದೇವಚಾರ, ಹಾ. ನೀ ಧರಿಸಿದ್ರೆ ದೇವಚಾರ. ಹಾ. ಈಗ ನಾ ಧರಿಸಿ ಬಂದದ್ರಿಂದ ನಿನಗೆ ಗ್ರಹಚಾರ. ಹೌದಾ? ಈ ಶಿವನಿಗೆ ಗ್ರಹಚಾರ, ನಾ ಧರಿಸಿದ್ರಲ್ಲ, ಶಿವನಲ್ಲಿಗೆ ಗ್ರಹ ಬಂದಿರುವ ಗ್ರಹಚಾರ. ನಿನ್ನ ಪಾಲಿಗೆ ನಾ ಗ್ರಹಚಾರ. ಹಾ. ಹಾಗಾಗಿ ಹಾ. ಈಗ ನನಗೆ ಮತ್ತೇನು, ಹಾ. ನಿನ್ನನ್ನು ನೋಡಿದಾಗ ಕಾಡುವುದು ಹಾ. ಲಯ ಕರ್ತ. ಹ್ಮ್. ಹಲವು ಬಾರಿ ನೀ ಹೇಳಿಕೊಂಡೆ, ನನಗೆ ದೂರಿಂದಲೇ ಕೇಳ್ತಾ ಇತ್ತು. ಹಾ. ಲಯ ಕರ್ತ ಹಾ. ಅಂದ್ರೆ ಹ್ಮ್. ಉಳಿದವರಿಗೆ ತಾನು 12 ಮಾಡಿಸುವವನು, ಹಾ. 12, 14 ಮಾಡಿಸುವವನು ತಾನೇ ಇದ್ದೇನೆ. ಹಾ. ಅಂದ್ರೆ ಹಾ. ಇದೊಂದುಂಟು, ಸಾಯುವುದು ಖಚಿತವೇ ಅಂತ ಆದಾಗ ಹಾ. ಈ ಯಮಗಣನ ಬರುವುದು ಬೇಡ, ಹಾ, ಹಾ, ಹಾ. ಶಿವಗಣ ಬರಲಿ ಎನ್ನುವುದಾಗಿ ಕಾಯುವವರಿದ್ದಾರೆ. ಹೌದು, ಹರಗಣವನ್ನು ಬಿಟ್ಟು ಹಾ. ಇರ್ಲಿಕ್ಕಿಲ್ಲ. ಹಾ. ಕೆಲವರು ಹಗರಣದಲ್ಲಿ ಸಾಯ್ತಾರೆ, ಮತ್ತೆ ಕೆಲವರು ಹರಗಣದಲ್ಲಿ ಸಾಯ್ತಾರೆ. ಹರಗಣವೇ ಬೇಕು ಅನ್ನುವಂಥದ್ದು. ಇನ್ನು ಕೆಲವರು ಹಗರಣ ಮಾಡಿ ಸಾಯುವವರಿದ್ದಾರೆ. ಹಾ. ಅವರಿಗೆ ಹಾ. ಪ್ರೇತಗಣದ ಬಾಧೆ ಉಂಟಾಗದೆ ಇರ್ತದೋ? ಇರ್ತದೋ? ಹಾಗಿದ್ರೆ ಹಾ. ಹರಗಣ ಅವರ ಪಾಲೆಗೆ ಉಂಟಾಗುತ್ತದೆ. ಹೌದು. ಈಗ ನಾ ಯೋಚನೆಯನ್ನ ಮಾಡುವುದು, ಹಾ. ಆ ಸಾಯುವವರಿಗೆಲ್ಲ 12 ಹ್ಮ್. ಅಲ್ಲ 14 ಮಾಡಿಸ್ತೀಯ. ಈ ಈಗ ನನಗೆ ಕಾಣುವುದು ನಿನಗೆ 12, ನಿನಗೆ 12 ದ್ವಾದಶವ ನಿನಗೆ 12 ಹಾ. ಗ್ರಹದ 12ನೆಯ ದಶ. ಅಂದರೆ ಹಾ. ರಾಶಿ ಚಕ್ರವನ್ನು ನಾವು ಪರಿಭಾವಿಸಿದಾಗ ಹಾ. ಇದು ನನ್ನದ್ದು ಇಂಥದ್ದು ರಾಶಿ ಅಂತಂದಿರ್ತದೋ? ಹಾ. ನಾ ಇಂಥ ರಾಶಿ, ಕೆಲವರು ತಾನು ಧನದ ರಾಶಿ ಮೇಲೆ ಇದ್ದೇನೆ ಅಂತ ಹೇಳ್ಬಹುದು, ಹಾ. ಮತ್ತೆ ಕೆಲವರು ಮತ್ಯಾವುದೋ ರಾಶಿ ಮೇಲೆ ಇದ್ದೇನೆ ತಾನು ಅಂತ ಹೇಳಬಹುದು. ಹಾ. ಆದ್ರೆ ಆ ರಾಶಿಗಳಲ್ಲ, ಹ್ಮ್. ಮೇಷಾದಿ ದ್ವಾದಶ ರಾಶಿಗಳು. ಹಾ. ಅಂತಹ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಅವರ ರಾಶಿ ಯಾವುದು? ಹಾ. ಅವರ ನಕ್ಷತ್ರ ವಶ ಸಂಜನಿತವಾದ ಕಾಲಕ್ಕೆ ಹಾ. ಯಾವ ರಾಶಿಯು ಹಾ. ಅದರ ಹಿಂದಿನದಾದ ಹಾ. ಅದು ದ್ವಾದಶ. 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 ಹಾ. ಆ ದ್ವಾದಶಕ್ಕೆ ನಾ ಪ್ರವೇಶಿಸಿದೆ ಅಂತ ಆದ್ರೆ, ಹಾ. ನಾ ಪ್ರವೇಶಿಸಿದೆ ಅಂತ ಆದ್ರೆ, ಹಾ. ಆ ಮನೆಯಲ್ಲಿರುವಾಗ, ಹಾ. ಮತ್ತೆ ಅವರ ರಾಶಿಯಲ್ಲಿರುವಾಗ, ಮತ್ತೆ ಅವರ ಮುಂದಿನ ಮನೆಯಲ್ಲಿರುವಾಗ ಹಾ. ನನ್ನ ಪ್ರಭಾವಕ್ಕೆ ಅವರು ಒಳಗಾಗುತ್ತಾರೆ. ಹಾ. ಈಗ ನೋಡಿದ್ರೆ ನಿನಗೆ ದ್ವಾದಶ, ನಿನಗೆ 12. ಶನೈಶ್ಚರ, ಹಾ. ನನಗೆ ನಿನ್ನ ಮಾತು ಕೇಳಿ ಆಶ್ಚರ್ಯವಾಗ್ತದೆ. ಹಾ. ನನ್ನನ್ನ ಸ್ವಯಂಭೂ ಅನ್ನುವುದಾಗಿ ಎಲ್ಲರೂ ಜ್ಞಾನಿಗಳು ತಿಳಿದುಕೊಂಡಿರುವ, ಹ್ಮ್. ನಾನು ಕಾಲಾತೀತನಾಗಿದ್ದೆ. ಆಹ್. ಈ ಮೇಷಾದಿ ರಾಶಿಗಳು, ಹಾ. ಈ ಎಲ್ಲ ವರ್ತಮಾನ ಭೂತ ಭವಿಷ್ಯ ಕಾಲಗಳು ಸೃಷ್ಟಿಯಾಗುವುದಕ್ಕಿಂತ ಮೊದಲೂ ನಾನಿದ್ದೆ, ಹ್ಮ್. ಇದರ ನಂತರದಲ್ಲಿಯೂ ನಾನಿದ್ದೆ. ಹ್ಮ್. ಹಾಗೆ ನೀನು ಕಾಲಾತೀತ. ನಾನು ಒಂದು ಕಾಲು ಇಲ್ಲದೆ ಇರು. ಹ. ಹೀಗಿರುವಾಗ ನನಗೆ ಯಾವ ರಾಶಿಯೋ? ಅಂದ್ರೆ
ಈಗ ನೀನು ಸಂಚರಿಸುವ ಯಾವ ರಾಶಿಗಳಲ್ಲಿಯೂ ಕೂಡ ಹ್ಮ್ ನನಗೆ ಬಾಧೆ ಇಲ್ಲ. ಅದು ಯಾಕೆ ಅಂತ ಕೇಳಿದ್ರೆ ಆ ತತ್ವದಲ್ಲಿ ಎಣಿಸುವಾಗ, ಹ. ಆ ಮೂಲದಲ್ಲಿ ಎಣಿಸುವಾಗ, ಹ, ಮತ್ತೆ ಅದು ತ್ರಿಮೂರ್ತಿಗಳು ಅಂತ ಹೊರಗೆ ಹಾಕಲ್ಪಟ್ಟಾಗ, ಹ, ಆ ಹೊರಗೆ ಹಾಕಿದ್ದಕ್ಕೊಂದು ಸಮಯ ಅಂತ ಬೇಡವಾ? ಹ, ಈಗ ಆದಿಶಕ್ತಿಯಿಂದ ಆದಿಮಾರಿಯಿಂದ ನೀವು ತ್ರಿಮೂರ್ತಿಗಳು ಅಂತ ಸಂಜನಿತರಾದಿರಿ ಅಂತಾದ್ರೆ ಹ, ನಿಮಗೂ ಕಾಲಬಾಧೆ ಉಂಟಾಯಿತು. ಅದೇ ಅದಕ್ಕೂ ಪೂರ್ವದ ಬ್ರಹ್ಮ ಎಂಬ ಅವಸ್ಥೆಯನ್ನು ಹೊಂದಿದ ಕಾಲಕ್ಕೆ ಹ. ಸರ್ವಂ ಶಿವಮಯ, ಹ. ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ಶಿವಮಯ, ಹೌದು. ಅದು ಕಾಲಾತೀತವಾದದ್ದು. ಹ. ಆದ್ರೆ ಇದು ಹ. ಈ ಮೂರ್ತ ರೂಪ ಎಂತಕ್ಕಂಥ ಈ ಅರ್ಧ ಕಾಲೊಳಗೆ ಸಿಗುವಂತದ್ದು. ಈ ಮೂರ್ತ ರೂಪವೂ ಕೂಡ ಹ. ಈ ಮೂರ್ತ ರೂಪವೇ ಹ. ಶಂಭು ಅಲ್ಲವೇ? ಸ್ವಯಂ. ಹ. ಹೀಗಿರುವಾಗ ಹ. ನಿನಗೆ ಯಾರಾದ್ರೂ ಹ. ಈ ಜಗತ್ತಿನ ಲೀಲಾ ನಾಟಕಕ್ಕೆ ಇದರ ಅವಶ್ಯಕತೆ ಇದೆ ಅನ್ನುವುದಾಗಿ ಇದ್ದಾರೆ, ಹೇಳಿದ್ರೆ ಹಾಗೆ ಸುಮ್ಮನೆ ಬಂದವನಲ್ಲಪ್ಪ ನಾನು. ಹೌದಾ? ಹರೆಯ ನೇಮವಿದೆ ನನಗೆ ಹರಿಯ ನೇಮವಿದೆ ನನಗೆ ಹೊರೆಯದ ಪೂದೆ ದೇವಾ ಹರಿಯ ನೇಮವಿದೆ ನನಗೆ ಹರಿಯ ನೇಮವಿದೆ ನನಗೆ ಹೊರೆಯದ ಪೂದೆ ದೇವಾ ಹೊರೆಯ ಅಪ್ಪುದೆ ದೇವಾ ಕರುಣಿ ಪುದು ಮೂವತ್ತು ಗಳಿಗೆ ಶಿವನೇ, ಕರುಣಿ ಪುದು ಮೂವತ್ತು ಗಳಿಗೆ ಪರ್ಯಂತ ನೆಲಸಿನ ತೆರಳುವೆನು ಎನೆ ಕೇಳಿ ಪರ್ಯಂತ ಮೂವತ್ತು ಗಳಿಗೆ ಪರ್ಯಂತ ನೆಲಸಿನ ತೆರಳುವೆನು ಎನೆ ಕೇಳಿ ಹರದಿಂದ ನಾಳೆ ಬಾಯನುತ್ತಾ ಹರನೇ, ಶನೈಶ್ಚರ. ಹರಿ ಮತ್ತು ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ನಾವು ಕೇಳುತ್ತೇವೆ. ಹ. ಹೌದಾ? ಹೌದು ಹರಿಹರರೆಂದರೆ ಅಭೇದ, ಹೌದು ಅವರಲ್ಲಿ ಭೇದ ಎನ್ನುವುದಿಲ್ಲ. ಇಲ್ಲ. ಹಾಗಿದ್ರೆ ಅಂತಹ ಭೇದವಿರದ ನಿನ್ನ ಇನ್ನೊಂದು ಮುಖ ಹ. ಯಾವುದುಂಟು? ಹ. ಆ ಹರಿಯೇ ಹ. ನೇಮವನ್ನಿಟ್ಟುಕೊಳ್ಳುತ್ತಿದ್ದಾನೆ ಆ. ನಮಗೆ. ಹಾಗಿದ್ರೆ ಕಾಲಾತೀತ ಅಂತ ಒಂದು ಭಾವದಲ್ಲಿ ನಾವು ಎಣಿಸಿದರೂ ಹ. ಇವನನ್ನು ಸ್ವಲ್ಪ ಕಾಲ ತಾಗು ಎಂಬ ರೀತಿಯಲ್ಲಿ ಆಡಿದ್ದಾನೆ ಅವ. ಹರ ಹ. ಹರನನ್ನು ತಾಗು ಅನ್ನುವುದಾಗಿ ಹರಿ ಹೇಳಿ ಕಳಿಸ. ಹರಿ ಹೇಳಿ ಕಳುಹಿದ್ದಾನೆ. ಹಾಗಾಗಿ ಉಳಿದವರೆಲ್ಲರಿಗೂ ಕೂಡ ರಾಶಿಚಕ್ರವನ್ನು ಗಣಿಸಿದಾಗ ಹ. ಪ್ರತಿ ರಾಶಿಯಲ್ಲಿಯೂ 2.5 ವರ್ಷ 30 ತಿಂಗಳು, ಹ. ಮತ್ತೆ 30 ತಿಂಗಳು, ಹಾ. ಮುಂದಿನ ರಾಶಿಯಲ್ಲಿ 30 ತಿಂಗಳು, ಹಾ. ಒಟ್ಟು 90 ತಿಂಗಳು, 7.5 ವರ್ಷನ ಕಾಡುವುದೇ ಹೌದಾದರೂ ಹ. ಲೋಕ ಜನಕ್ಕೆ ಪಾಠವಾಗಬೇಕು ಎಂಬ ನೆಲೆಯಲ್ಲಿ, ಹ. ಲೋಕ ಜನಕ್ಕೆ ಪಾಠವಾಗಬೇಕು. ಹ. ಲೋಕ ಅಂತಂದ್ರೆ ಜನ, ಹ. ಹೌದಾ? ಹೌದು. ಆದ್ರೆ ಅಂತಹ ಜನ ಸ್ತೋಮದಲ್ಲಿರುವಂತಹ ಕೆಲವರು ಹ. ತಾನೇ ಜನ ಅಂತ ಆಡಿಕೊಳ್ಳುತ್ತೇವೆ. ಹ. ಹೌದಾ? ಜನ ಎಂಬ ಶಬ್ದ ಇಲ್ಲಿ ರಕ್ಕಸರು ಎಂಬ ಅರ್ಥದಲ್ಲಿ, ಹ. ದೈತ್ಯರೆಂಬ ನೆಲೆಯಲ್ಲಿ, ಹ. ಆ ನೆಲೆಯಲ್ಲಿ ಯಾರು ದುಷ್ಪ್ರವೃತ್ತಿಯನ್ನು ಹೊಂದುತ್ತಾರೋ ಹ. ಅಂಥವರನ್ನ ಕಾಡುವುದಕ್ಕೆ ಬೇಕಾಗಿ ಹ. ಅಂಥವನಿಗೆ ಕಾಡಿದ್ದಾನೆಯುವ ಹ. ನಮ್ಮೆಲ್ಲರ ಗತಿ ಏನು ಹ. ಎನ್ನುವ ಭಾವ ಅವರಳ್ಳು ಉದಿಸಬೇಕು. ಎಂತಹ ಸರ್ವ ಸಮರ್ಥರಾದರೂ ಹ. ಓ ಅವರನ್ನೇ ಕಾಡಿದವನಿವನು, ಹ. ನಮ್ಮನ್ನು ಕಾಡದೆ ಬಿಡ್ಲಿಕ್ಕಿಲ್ಲ. ಹಾಗಾಗಿ ಈ ಭಯದಿಂದಲಾದರೂ ಭಕ್ತಿಯಿಂದ ಅವರು ಪ್ರವರ್ತಿಸಬೇಕು.
ಹಾಗಾಗಿ ಅವರ ದುಷ್ಪ್ರವೃತ್ತಿಯನ್ನು ಬಿಡಬೇಕು ಹ. ಎಂಬ ಪಾಠವಾಗಬೇಕು ಎಂಬ ಕಾರಣಕ್ಕಾಗಿ ಹ. ಈ ಕೂಟವನ್ನು ಸೇರಿದ್ದು, ಈ ಆಟವನ್ನಾಡುವುದಕ್ಕೆ ಮುಂದಾದದ್ದು. ಹ. ಹಾಗಾಗಿ ಹ. ಒಂದು ರಸಮಯವಾದ ಊಟ ಆಗಬೇಕು ಅಂತಾದರೆ, ಹ. ಹೌದಾ, ಹ. ನಮ್ಮೊಳಗಿನ ರಸ ಸಮಕ್ಕೆ ಬರಬೇಕು ಅಂತಾದರೆ ಹ. ನೀ ಆಡುವ ತಾಂಡವ ಏನುಂಟು ಹ. ಅದರಂತೆ ಒಳಗೊಂದು ಸಮರಸ ಏರ್ಪಡುವುದಕ್ಕೆ ಸಮರ ಆಗಬೇಕು ಬೇಡವೋ? ಆಗಬೇಕಲ್ಲ. ಹಾಗಾಗಿ ಹ. 90 ತಿಂಗಳು ಕೈ ಮುಗಿದಿನಲ್ಲಿ ಕೇಳುವುದು, ಹ. ಒಂದು 30 ತಿಂಗಳು ತಾಗಲ್ಲ ನಿನಗೆ? ಹರಿಯ ನಿಯಮವು ಅಲ್ಲ, ನಾ ಕೇಳುವುದು ನಿನ್ನ ಹ. ಹರಿತಾಗು ಅಂತ ಹೇಳಿದ್ದಾನೆ. ಹ. 30 ತಿಂಗಳು ತಾಗಿಲ್ಲ. ಈ ನೀನು ವರವನ್ನು ಕೊಟ್ಟೆ ಅಂತ ಹ. ಅಭಯ ಹಸ್ತನಲ್ಲವೇ ನೀನು? ಹ. ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಹ. ಹಾಗಿದ್ರೆ ಇಷ್ಟು ತಾಗಿರಬಹುದು. ಹರನನ್ನ 30 ತಿಂಗಳ ತಾಗುವುದಕ್ಕೆ ಸಾಧ್ಯವೋ? ಅಲ್ಲ, ತಾಗಿದ್ರೆ ಏನಾದೀತು? ತಾಗಬಹುದು. ಅಂದರೆ ಸದಾ ಸರ್ವದಾ ನಿನ್ನ ಧ್ಯಾನದಲ್ಲಿ ಎಲ್ಲರೂ ಇತ್ತ ಬರುವವರು, ಹ. ನೀನು ಲಯಕರ್ತೃವಾಗಿ ಮುನ್ನಡೆಯುವವನು. ಹ. ನಿನಗೆ 30 ತಿಂಗಳು ತಾಗಿದೆ ಅಂತಾದ್ರೆ ಹ. ನಿನ್ನ ಲಯ ಕರ್ತೃತ್ವವೇ ಲಯವಾಗಿ ಹೋಗಿತ್ತು ಹೋದಾಗ ಅಲ್ವೋ? ಸೃಷ್ಟಿ ಅಲ್ಲವೇ? ಹ. ಹಾಗಿದ್ರೆ ಪ್ರಪಂಚ ಅನ್ನುವುದು ನಾಶವಾಗಿ ಹೋಗಿತ್ತು. ಹ. 30 ತಿಂಗಳುಗಳ 30 ದಿನ ತಾಗಲ್ಲ. 30 ದಿನಕ್ಕೆ ಏನು ಬೇಕಾದರೂ ಆಗಿಲ್ಲ. ಏನಕ್ಕೇನಾದ್ರೂ ಅದೀತು. ಹೌದು. 30 ದಿನ ಅಂದ್ರೆ 30 ದಿನ 30 ದಿನವೂ ಬೇಡ ಅಂತಂದ್ರೆ ಹ. ಒಂದು 3 ಗಳಿಗೆ ತಾಗಲ್ಲ. 3 ಗಂಟೆ ತಾಗಬಾರದು ಅಂತಲ್ಲ, ಆದ್ರೆ ಆ 3 ಗಳಿಗೆ ಯಾವಾಗ? ಅಂದ್ರೆ 3 ಗಳಿಗೆ ಹೀಗೆ ಬಂದು ಹಾಗೆ ಹೋಗಿ ಬಿಡುತ್ತದೆ, ಗೊತ್ತಾಗದೆ ಕಳೆದು ಬಿಡುತ್ತದೆ. ಹ. ಅಲ್ಪವಾದೀತು. ಹ. ಶಿವನಿಗೆ 3 ಗಳಿಗೆ ಅಲ್ಲ, ಹಾಗಿದ್ರೆ 30 ಗಳಿಗೆ ಆಗುತ್ತೆ. ಯಾರಿಲ್ಲ 30 ಗಳಿಗೆ ತಾಗಬಹುದು. ಆದೀತು. ಆದ್ರೆ ಇಂದು ಅದಕ್ಕೆ ಸಮಯ ಇಲ್ಲ. ಏನೋ ಇಂದು ಸಮಯ ಇಲ್ಲ. ಹಾಗಾಗಿ ನೀನು ನಾಳೆ ಬಾ, ನಾಳೆ ತಾಗಬಹುದು. ಏನು ಇವತ್ತಲ್ಲ, ಇವತ್ತಲ್ಲ, ನಾಳೆ. ಹ. ನೀವು ವರವನ್ನು ಕೊಟ್ಟೆ ಅಂತ ಆದ ಮೇಲೆ ಅದಕ್ಕೆ ಇಲ್ಲ ಅಂತ ಹೇಳುವುದಕ್ಕಿಲ್ಲ. ಇಲ್ಲ. ಆದ್ರೆ ನಾಳೆ ತನಗೊಂದು ಇಂತಹ ಕಷ್ಟ ಬರ್ತದೆ ಅಂತ ಆದ್ರೆ ಹ. ಎಂಥವನಿಗೂ ಇಂದಿನ ದಿನ ರಾತ್ರಿ ನಿದ್ರೆ ಬಂದೀತು. ಹ. ಶಿವ ಹ. ರಾತ್ರಿ, ಹ. ಶಿವ ರಾತ್ರಿ, ಅಲ್ವಾ? ನಿದ್ದೆ ಬಂದಿದೆ ಅಂದ್ರೆ ಅದು ಶಿವರಾತ್ರಿ ಆಗ್ತದೆ. ನಾಳೆ ನಮಗೆ ಕಷ್ಟ ಬರ್ತದೆ ಎನ್ನುವುದು ಗೊತ್ತಾಗ್ತದೆ ಅಂತ ಆದ್ರೆ ಹ. ಆಡುವಾಗ ನಡಬೇಕಿದ್ರೆ ಅದು ಶಿವರಾತ್ರಿಯೇ ಆಗ್ತದೆ. ಅದು ಶಿವರಾತ್ರಿಯೇ ಆಗ್ತದೆ. ಹ. ನೋಡು ಹೇಗೆ ಕಲಿಕೆ ಅಂತ. ಹ. ನಿನ್ನ ನೇಮ, ನಿನ್ನ ಅನುಮತಿ ಸಿಕ್ಕಿತು ಅಂತ ಆದ್ರೆ ಹ. ಏನ್ ಹೇಳಿದ್ರೆ ನಾಳೆ 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 ಬಂದ್ರು ಹಾಗೆ ಹೇಳಿದ್ರೆ ನಾಳೆ ಬರಬಹುದು. ನಾಳೆಯೇ ನಾಳೆಯೇ ಬರಬಹುದು. ಹೌದಲ್ಲ? ಹೌದು. ಹಾಗಿದ್ರೆ ಇನ್ನು ತಡ ಮಾಡ್ಲಿಕ್ಕೆ ತಡ ಮಾಡಲಿಕ್ಕೆ ಹಾಗಿದ್ರೆ ನಾಳೆ ನೋಡಿಕೊಳ್ಳುವ. ನಾಳೆ ಬಾ. ಹ. ತೆರಳಲು ಶನಿಯಿದ್ದ ಮನದೊಳು ಹರನು ಯೋಚಿಸಿ ಅಡಗಿ ಕುಳಿತಿರೆ ತರಣಿ ಜನು ಹುಡುಕಿ ತೊಲಗುವನೆನು ನಿಶ್ಚಯಿಸಿ ಗಿರಿಯ ಗಹ್ವರದೆಡೆಯ ಬಿದಿರೊಳು ಇರುವೆಯಾಗುತ್ತಲಡಗಿ ಕುಳಿತನು. ಹರನು ಯೋಚಿಸಿ ಮನದೊಳಗೆ, ಹರನು ಯೋಚಿಸಿ ಮನದೊಳಗೆ ನಾಳೆ ಬಾ ಅನ್ನುವುದಾಗಿ ಹೇಳಿ ಕಳಿಸಿದ್ದೇನೆ. ನಾಳೆ ಬರ್ತಾನಲ್ಲ, ಬಂದಂತಹ ಭಾನುನಂದನ ಕಾಡದೇ ಇರುವನೇ. ಹೀಗೆ ಯೋಚಿಸಿದಾಗ ಇವನಿಗೂ ಒಂದು ಸರಿಯಾದಂತಹ ಪಾಠವನ್ನು ಕಲಿಸಬೇಕು. ನನ್ನನ್ನೇ ತಾಗುತ್ತೇನೆ ಎನ್ನುವುದಾಗಿ ಬಂದವನೇ
ಸರಿಯಾದಂತಹ ಒಂದು ಕ್ರಮವನ್ನು ಇಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ಅವನು ನಾಳೆ ಬಂದು ನನ್ನನ್ನು ತಾಗುವುದಕ್ಕೂ ಮೊದಲೇ ನಾನು ಈ ಕೈಲಾಸಗಿರಿಯಿಂದಿಳಿದು ಒಂದು ಯಾವುದೋ ಒಂದು ಸಾಮಾನ್ಯ ಪರ್ವತವನ್ನು ಸೇರಿ ಅಲ್ಲಿ ಒಂದು ಬಿದಿರಿನ ಓಟೆಯ ಒಳಗೆ ಹೊಕ್ಕು ಒಂದು ಇರುವೆಯಾಗಿ 30 ಗಳಿಗೆ ಹಾಗೇ ಇದ್ದು ಬಿಡ್ತೇನೆ. ಶಿವ ಎಲ್ಲಿದ್ದಾನೆ ಅನ್ನುವುದೇ ಅವನಿಗೆ ಗೊತ್ತಾಗಬಾರದು. ಶಿವನನ್ನ ಹುಡುಕಿಕೊಂಡು ಬಂದು ಅಲೆದು ಅವನು ಹಿಂದಿರುಗಿ ಹೋಗಬೇಕು. ಶಿವ ಸಿಗಲಿಲ್ಲವಲ್ಲ, ಹಾಗೆ ಯಥಾ ನಿರ್ದೇಶನದಲ್ಲಿ ಇದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ. ಒಂದು ಬಿದಿರಿನ ಒಟರೆಯೊಳಗೆ ಹೊಕ್ಕು ಕುಳಿತುಕೊಂಡಿದ್ದೇನೆ ಇರುವೆಯಾಗಿ. ಕಾಲ ಸಮೀಪಿಸಿದ ನಂತರ ಆ 30 ಘಳಿಗೆಗಳು ಕಳೆದ ನಂತರ ರಜತಗಿರಿಯನ್ನು ಸೇರಿಕೊಂಡಿದ್ದೇನೆ. ಮರುದಿನ ಶನಿ ಬರಲು ಕಾಣಿಸಿಕೊಂಡು ಗದಗಗಿದೆ. ಶಿವನೇ, ಶನೇಶ್ಚರ, ಏನಿದು ಶನಿರಾಯ? ಏನಿದು ಶನಿರಾಯ? ಏನಿದು? ಕಾಣೆನು ಮಹನೀಯ, ನಿನ್ನನು ಕಾಣೆನು ಮಹನೀಯ. ಮಾಡದ ಬಗೆಯಿಂದ ನಿರೆ ಕಡೆದುದು, ಮಾಡಿದ ಬಗೆಯಿಂದ ನಿರೆ ಕಡೆದುದು, ನೀನು ಸುರಿದ ಮಾತೇನು ಕುಸಿಯಿತು. ಮಾಡದ ಬಗೆಯಿಂದ ನಿರೆ ಕಡೆದುದು, ನೀನು ಸುರಿದ ಮಾತೇನು ಕುಸಿಯಿತು. ಏನಿದು ಶನಿರಾಯ? ಶನೇಶ್ಚರ, ಶಿವನೇ, ಏನಿದು? ಯಾವುದಿದು? ನೀನು ಬರ್ತೀಯ ಅನ್ನುವುದಾಗಿ ಕಾದು 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 ಆ 30 ಘಳಿಗೆ ನೀನು ಕೇಳಿರುವಂತಹ ಸಮಯ ಏನಿದೆ ಅದು ಕಳೆದು ಹೋಯಿತು. ಬಹಳ ಕಾದಿರಬೇಕು ಅಲ್ವೇ? ಹೌದು, ಈಗ ಬರ್ತಾನೆ ಶನೈಶ್ಚರ ಅನ್ನುವುದಾಗಿ. ಕಾವು ಬಹಳ ಏರಿರಬೇಕು ಅಲ್ವೇ? ನೀನು ಶನೈಶ್ಚರನಾಗಿರುವುದರಿಂದ ಬರುವುದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಅಂತ ಯೋಚಿಸಿದೆ. ಅಲ್ಲ, ಮಂದಗಮನ ಅಲ್ವೇ? ಹಾ. ನಾನು ಮಂದನೆ. ಹಾ, ನೀನು ಹಾಗಾಗಿಯೇ ಜನರನ್ನು ನಿಧಾನಗತಿಯಲ್ಲಿ ಕಾಡುವುದಲ್ಲ. 30 ಘಳಿಗೆಯಿಂದ ಕಾದು 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 ಇನ್ನೂ ಶನೈಶ್ಚರ ಬರ್ಲಿಕ್ಕಿಲ್ಲ ಅನ್ನುವುದಾಗಿ ಸಮಯ ಕಳೆದು ಹೋಯಿತು. ಅದು ನೀ ಕೊಟ್ಟ ಸಮಯ ನಾನು ಕೊಟ್ಟ ಸಮಯ ಮುಗಿದೋಯ್ತು. ಅಂದ್ರೆ ನನ್ನಿಂದ ಏನೂ ಮಾಡ್ಲಿಕ್ಕಾಗಲಿಲ್ಲ. ನೀನು ಬರಲೇ ಇಲ್ಲ. ಪಶುಪತಿ, ಪಶುಪತಿಯಾಲಿಪುದು, ಪಶುಪತಿಯಾಲಿಪುದು, ಮಮ ನುಡಿ ಪುಸಿಯಲು ಯೋಜಿಪುದು, ಮಮ ನುಡಿ ಪುಸಿಯಲು ಯೋಜಿಪುದು. ವಿಶ್ವೇಶ್ವರ ಎನ್ನೊಂಚಿಸಲಾಗದು, ಏನು ತಿಳಿದಿರಿ? ವಿಶ್ವೇಶ್ವರ ಎನ್ನೊಂಚಿಸಲಾಗದು. ಅದಿದೆ. ವಿಶ್ವವೇ ನಡುಗುವುದೆನ್ನಯ ಮುನಿಸಿಗೆ. ಸಾಮಾನ್ಯರಾದ್ರೆ ಅರ್ಥ ಎಲ್ಲುಂಟು ಅಂತ ಹುಡುಕಿ ಆಡುವುದು. ಹಾ. ಹೌದಾ? ಹಾ. ನೀನು ಹಾ. ಅಲ್ಲ ನಾನು ಹಾ. ಆಡಿದ್ರೆ ಹಾ. ಅರ್ಥವೇ ತಾನಾಗಿ ಬಂದು ಸೇರುವುದಿಲ್ಲ. ನಾವು ಆಡಿದ ಮಾತಿಗೆ ಅರ್ಥ ಬಂದೋದಾಗುತ್ತದೆ. ಹಾ. ನಾವು ಇದು ಆದೀತೋ ಹಾ. ಅಂತ ಯೋಚನೆ ಮಾಡುವುದಕ್ಕುಂಟ ಹಾ. ಇಲ್ಲವಲ್ಲ. ಹಾ. ನೀನು ನಾಳೆ ಬಾ, ನಾಳೆ ನಿನಗೆ 30 ಘಳಿಗೆ ಅಂತ ನೀನು ಹೇಳಿದೆ. ಹಾ. ನಾವು ಎಂತಾದರೂ ಸಟೆಯಾಡುವುದಕ್ಕುಂಟ. ಹಾ. ಪಶುಪತಿಯೇ, ಹಾ. ನೀನು ಎಲ್ಲಕ್ಕೂ ನೀನು ಒಡೆಯನಾದವನು. ಹಾ. ಒಡೆಯವನಾದವನೇ ಸಟೆಯಾಡುತ್ತಾನೆ, ಸುಳ್ಳಾಡುತ್ತಾನೆ ಅಂತಾದ್ರೆ ಹಾ. ಉಳಿದವರು ಅದನ್ನೇ ಅನುಸರಿಸಿ ಸಾಗಿಯಾಡಲ್ಲವೇ? ಹಾ. ಹಾಗಿದ್ರೆ ಹಾ. ಲೋಕದ ಡೊಂಕನ್ನು ತಿದ್ದಬೇಕು ಅಂತಲೇ ನಾ ಡೊಂಕಾಗಿರುವ ಕಾಲಕ್ಕೆ, ಹಾ. ನಾ ಡೊಂಕಾಗಿದ್ದರೂ ಹಾ. ಲೋಕದ ಡೊಂಕನ್ನು ತಿದ್ದುವುದಕ್ಕೆಂದೇ ಈ ಡೊಂಕನ್ನು ಬಳಸುವ ಕಾಲಕ್ಕೆ ಹಾ. ನಾನೋ ಸಟೆಯಾಡುವವನು. ಹಾ. ಆಹಾ. ಸಟೆಯಾಡಲಿಲ್ವೋ? ನೀನು ಏನು
30 ಘಳಿಗೆ ಅಂತ ಹೇಳಿದ್ದೀಯೋ ಆ, ಆ 30 ಘಳಿಗೆಯನ್ನು ಆ, ನಾನು ಪೂರ್ಣವಾಗಿ ಆವರಿಸಿಕೊಂಡಿದ್ದೇನೆ. ಆ. ನಾನು ಅದನ್ನು ಪೂರ್ತಿಗೊಳಿಸಿದ್ದೇನೆ. ನಾನು ಏನು? ಇಲ್ಲಂದ್ರೆ ನಿನ್ನ ಭಾವ ಹಾಗೆ ಅಲ್ಲ. ಆ, ಎಲ್ಲ ಶನಿರಾಯ ಹಾ. ನಿನಗೆ ಕೊಟ್ಟ 30 ಗಳಿಗೆ ಹಾ. ಕಳೆದೋಯ್ತು, ನಿನ್ನಿಂದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆ, ಈಗ ನೀನು ಕಾಡುವಂತಿಲ್ಲ ಆ. ಅನ್ನುವ ಭಾವದಿಂದಲೇ ನೀ ಆಡತಾ ಸಾಗ್ತಾ ಇದ್ದದ್ದು. ಈ 30 ಘಳಿಗೆ ಹಾ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಹ. ಘಳಿಗೆ ಏನಿದೆ, ಹ. ಇಷ್ಟು ಮಾತ್ರ ನಿನಗೆ ಕೊಟ್ಟಿರುವುದು. ಹೌದು, ಈಗ ಅದು ಮುಗಿದ ಮೇಲೆ ನಾನು ಕಾಣಿಸಿಕೊಳ್ತಾ ಇದ್ದೇನೆ. ಬರುವಾಗ ಸೂರ್ಯಾಸ್ತ ಆಗಿ ಹೋಗಿದೆಯಲ್ಲ, ಇನ್ನೇನೆ. ಮಂದ ಅಲ್ವೇ ನಾನು? ಹಾ. ಹಾಗಾಗಿ ನೀನು ಮಂದನಾದೆ. ಹ, ಅಂದ್ರೆ ಹಾ. ಯಾರು ಶನಿ ಬಾಧೆಗೆ ಒಳಗಾಗುತ್ತಾರೋ ಹಾ. ಅವರು ಕೂಡ ಮಂದ ಆಗುತ್ತಾರೆ. ಹಾ. ಏನು ಆಗ್ತದೆ ಏನು ಹೋಗ್ತದೆ ಅಂತ ಗೊತ್ತಾಗುವುದಿಲ್ಲ. ಹ, ಅವರು ಒಣ ತಿರುಗಾಟವನ್ನು ಮಾಡುತ್ತಾರೆ. ಹ, ಹಾಗಿದ್ರೆ ಹ. ನೀನು ಆ 30 ಗಳಿಗೆ ಎಲ್ಲಿದ್ದೆ? ಎಲ್ಲಿದ್ದೆ? ನಾನೆಲ್ಲಿದ್ದೆ? ನೀನೆಲ್ಲಿದ್ದೆ? ಹರಿಯೇ ಹರನೇ ಶನೇಶ್ವರ. ಈ ರಜತಾದ್ರಿಯನು ಈ ರಜತಾದ್ರಿಯನು ನೀನು ತ್ಯಜಿಸುತ್ತ ಸಾರಿದೆಯಲ್ಲ ನೀನು, ತ್ಯಜಿಸುತ್ತ ಸಾರಿದೆಯಲ್ಲ ನೀನು. ಕಾರಣವಿಯ ಬಿದಿರೋಟೆಯಲಡಗಿದೆ, ಕಾರಣವಿಯ ಬಿದಿರೋಟೆಯಲಡಗಿದೆ. ಪಶುಪತಿ ಕಾರಣ ತಿಳಿಯದೆ ಎನ್ನದೆ ಕಾಟವು. ಈ ರಜತಾದ್ರಿಯನು ತ್ಯಜಿಸುತ್ತ ಸಾರಿದೆಯಲ್ಲ ನೀನು. ಹೇಗೆ ನನ್ನ ಮಾತು ಸುಳ್ಳಾಗಲಿಲ್ಲ, ಹ, ಹೇಗೆ ಕೊಟ್ಟ ಸಮಯವನ್ನು ಬಳಸಿಕೊಂಡೆ ಹ, ಅಂತ ನೀ ಕೇಳುವುದೇ ಹೌದಾದರೆ ಹ, ನಿನ್ನಲ್ಲಿಯೇ ನಾ ಕೇಳುವುದು. ಹ, ಈಶ ಹ. ಸರ್ವೇಶ ಹ, ಕೊಟ್ಟ ಸಮಯದಲ್ಲಿ ಎಲ್ಲಿದ್ದ? ಹ. ರಜತಾದ್ರಿಯಲ್ಲಿದ್ಯೋ? ರಜತಾದ್ರಿಯನ್ನ ಬಿಟ್ಟಿಯೋ? ಶನೈಶ್ಚರ. ಬಿಟ್ಟ ನೀನು ಹ. ಸೇರಿದ್ದು ಯಾವುದನ್ನ? ಎಲ್ಲಿ ಸೇರಿದೆ? ಪರ್ವತದ ತಪ್ಪಲಲ್ಲಿರ್ತಕ್ಕಂತಹ ಒಂದು ಬಿದಿರಿನ? ಬಿದಿರ ಓಟೆಯೊಳಗೆ ಸೇರಿಕೊಂಡ. ಹೌದಾ? ಸರ್ವೇಶನಾದವನು ಬಿದಿರಂಡೆಯೊಳಗೆ ಅವನ ಅಡಗುವಂತೆ. ಶನೈಶ್ಚರ. ಹೌದು. ಈಗ ಸರ್ವೇಶ್ವರ ಈಶ ಶಂಕರ ಎನಿಸಿಕೊಳ್ಳುವವನು ಬಿದಿರಿನ ಓಟೆಯೊಳಗೆ ಏನಾಗಿದ್ದೆ? ಶನೈಶ್ಚರ. ಏನಾಗಿದ್ದೆ? ಇರುವೆ. ಅಲ್ಲವೇ? ಹ. ಅಲ್ಲಿರುವೆ. ಇರುವೆ. ಇದೇ ಎಲ್ಲಿರುವೆ? ಹೌದು. ಹ. ಯಾರಿಗೆ ಹ. ನಮ್ಮ ಇರುವಿಕೆ ಗೊತ್ತಾಗುವುದಿಲ್ಲವೋ ಹ. ಅವರಿದ್ದಲ್ಲಿಯೇ ಇರುವೆಯಾಗಿ ಹೋಗಿ ನಾವು ಕಚ್ಚಬೇಕು. ಇರುವೆ ಕಚ್ಚುವುದಕ್ಕಾಗಿ. ಶನೈಶ್ಚರ. ಎಲ್ಲಿರುವೆ? ಯಾಕಿರುವೆ? ಅಲ್ವೇ? ಹೇಗಿರುವೆ? ಅದಕ್ಕೆ ಕೇಳಿದ್ದು. 30 ಗಳಿಗೆಯನ್ನು ಕೊಟ್ಟಾಗ ನೀನು ಕಾದು 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 ಬಹಳ ಕಾದೆ ಅಂತ ಹೇಳಿದೆಯಲ್ಲ. ಹ. ಬಿದಿರು ಒಳಗೆ ಗಾಳಿ ಆಡದೆ ಎಷ್ಟು ಕಾದಿಯೋ ನೀನು, ಎಷ್ಟು ಕಷ್ಟಪಟ್ಟಿಯೋ ನೀನು, ಶರಣ. ಎಷ್ಟು ಕಾವು ನಿನ್ನನ್ನು ಹೆಚ್ಚಿಸಿತೋ, ಎಷ್ಟು ಜಲಧಾರೆಯನ್ನು ಹೊಯ್ದ್ರೂ ಬಹುಶಃ ನೀನು ತಣ್ಣಗಾಗಲಿಕ್ಕಿಲ್ಲ. ಹಾಗಾಗಿ ನಿರಂತರ ಜಲಧಾರೆಯನ್ನೂ ನಿನಗೆ ಹೊಯ್ಲಿ, ಹ. ನಿನಗೆ ನಿರಂತರ ಜಲಧಾರೆ ಅರ್ಪಣೆಯಾಗಲಿ, ಅದರಿಂದ ನೀನು ನಿನ್ನ ಕಾವನ್ನು ತಡಿಸಿಕೊಳ್ಳುವವನಾಗಲಿ ಅಂತ ನಾ ಕೈ ಮುಗಿದು ಬೇಡ್ತೆ. ಶನೈಶ್ಚರ. ಹ. ಇಡೀ ಜಗತ್ತಿಗೆ ಸೂರ್ಯೋದಯವಾಗಿರ್ತಕ್ಕಂತಹ ಸಂದರ್ಭ, ನಿನಗೆ ಮಾತ್ರ ಎಂತಹ ಅಂಧಕಾರ ಅಲ್ಲವೇ? ಆ? ಬೀದಿನ ಒಳಗೆ ಗಂಗೆಯನ್ನು ತಲೆಯಲ್ಲಿ ಧರಿಸಿದವನಿಗೂ ಕೂಡ ಹ. ಬೆವರಿಳಿಯುವಂತಹ ಪರಿಸ್ಥಿತಿ ಬಂದು ಹೋಯ್ತಲ್ಲ. ಹ. ಶನೈಶ್ಚರ. ಹ. ಭಳಿರೆ ಭಳಿರೆ. ಆ. ಭಳಿ ಭಳಿರಲು ಶನಿ. ಭಳಿರೆ ಭಳಿರೆ ಭಳಿ ಭಳಿರಲು ಶನಿ. ವಂಚಿಸು ತುಳಿಯದು ನಿನ್ನವನಿ, ವಂಚಿಸು ತುಳಿಯದು ನಿನ್ನವನಿಯೇ.
ಹಳಿರೇ ಶನೈಶ್ಚರ, ಹರನೇ, ಇಂತಹ ಒಂದು ಕರ್ಮಫಲದಾತನಾಗಿರ್ತಕ್ಕಂತಹ ನೀನು ಆ, ಜಗತ್ತಿನ ಪ್ರತಿಯೊಂದು ಜೀವಿಗೂ ಕೂಡ ಹ್ಮ್, ನೀನೇ ಕರ್ಮಫಲದಾತ ಅನ್ನುವುದನ್ನು ತೋರಿಸಿಕೊಟ್ಟಿದ್ದೀಯ. ಓಹೋ, ಯಾರು ಎಂತಹ ಕರ್ಮವನ್ನು ಮಾಡ್ತಾರೋ ಆ, ಆ ಕರ್ಮಕ್ಕೆ ತಕ್ಕುದಾದಂತಹ ಫಲವನ್ನು ಅವರು ಉಣ್ತಾರೆ. ಅದು ಅಂತಹ ಫಲವನ್ನೇ ಅವರು ಪಡೆದುಕೊಳ್ಳುವಂತೆ ಮಾಡಬೇಕಾದಂತಹ ಒಂದು ಮಾರ್ಗದಲ್ಲಿ ನೀಡಿದ್ದೀಯ. ಧರ್ಮಾಧಿಪತಿಯಾದಂತಹ ಯಮಧರ್ಮ ಹ, ಅವನ ಅಣ್ಣನಾಗಿ ಹೌದು. ಅವರ ಲೋಕದ ಜೀವಿಗಳು ಅನುಭವಿಸುವುದ ಕರ್ಮಾಧಿಪತಿಯಾಗಿ ನಾನು ಶನೈಶ್ಚರ, ಆ, ನಿನ್ನ ಈ ಕೃತ್ಯವನ್ನ ನೋಡಿ ಆ, ನನ್ನನ್ನ ಕಾಡಿದರೆ, ಆ, ಶಿವನನ್ನ ಬೇಡಿದರೆ ಏನು ಬೇಕಾದರೂ ಕೊಟ್ಟ. ಆ, ಆದ್ರೆ ಇಂದು ಆ, ಕಾಡಿಯೂ ನೀನು ಪಡೆದುಕೊಳ್ತಾ ಇದ್ದೀವಿ. ಹೌದಲ್ಲ. ಯಾಕೆ ದೇವರನ್ನ ಅಂತಂದ್ರೆ- ಪಡೆದುಕೊಳ್ಳುವುದಿದ್ರೆ ಕೆಲವು ಬಾರಿ ಬೇಡಬೇಕು, ಮತ್ತೆ ಕೆಲವು ಬಾರಿ ಕಾಡಬೇಕು. ಈಗ ಮಕ್ಕಳು ತಾಯಿ ತಂದೆಯರಲ್ಲಿ ಕೆಲವು ಬಾರಿ ಬೇಡ್ತಾರೆ ಮತ್ತು ಕೆಲವು ಬಾರಿ ಕಾಡುತ್ತಾರಲ್ವೇ? ಹ, ಹಾಗಾಗಿ ಹ. ಈ ನಿನ್ನ ಕಾಡುವಿಕೆಗಾಗಿ ನಾನು ನಿನಗೆ ಕೊಡ್ತಾ ಇದ್ದೇನೆ. ಏನು ದೇವರೇ, ಇಂದಿನಿಂದ ನೀನು ಶನೈಶ್ಚರನಲ್ಲ, ಹ. ನೀನು ಶನೈಶ್ವರ. ಅನುಗ್ರಹೀತನಾದೆ, ಅನುಗ್ರಹೀತನಾದೆ. ಶನೈಶ್ವರ, ಆ, ಜಗತ್ತಿನ ಜನರು ತಮಗೆ ಬೇಕಾಗಿರ್ತಕ್ಕಂತಹ ವರವನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ಈ ಶಿವನನ್ನ ಆ, ತ್ರಯೋದಶಿಯ ಪ್ರದೋಷದಂದು ನನ್ನನ್ನು ಪೂಜಿಸ್ತಾರೆ. ಆ, ಯಾವ ಕಾಲದಲ್ಲಿ ಹ. ಪ್ರದೋಷದಲ್ಲಿ ಪೂಜೆಯನ್ನು ಮಾಡ್ತಾರೋ ಹ. ಅವರು ಬೇಡಿದ್ದನ್ನ ನಾನು ಕೊಡ್ತೇನೆ. ಅಲ್ಲವೇ? ಹೀಗಿರುವಾಗ ಆ, ಶನೈಶ್ಚರ, ಆ, ಶನಿವಾರದಂದು ಬರ್ತಕ್ಕಂತಹ ಆ ಪ್ರದೋಷ ಕಾಲಕ್ಕೆ ನನ್ನನ್ನಲ್ಲ, ಅವರು ನಿನ್ನನ್ನ ಪೂಜೆ ಮಾಡಿ ಏನು ಬೇಕೋ ಅದನ್ನ ಪಡೆದುಕೊಳ್ಳಲಿ. ಮಾತ್ರ ಅಲ್ಲ, ಅದು ಶನಿ ಪ್ರದೋಷ ಅಂತಲೇ ಖ್ಯಾತ ಆಗಲಿ. ಹಾಗೆಯೇ ಖ್ಯಾತ ಆಗುವ ಹಾಗೆ ನಾನು ನಿನ್ನನ್ನು ಅನುಗ್ರಹಿಸ್ತೇನೆ. ಶಿವನನ್ನು ಪೂಜೆ ಮಾಡಿದರೂ ಶನಿದೋಷ ನಿವಾರಣೆಯೂ ತನ್ಮೂಲಕವಾಗಿ ಅವರಿಗುಂಟಾಗುವಂತೆ. ಯಾವನು ದೋಷ. ಯಾವನು ಆ ಶನಿ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡ್ತಾನೋ ಆ, ಅವನನ್ನು ಅಷ್ಟಾಗಿ ನೀನು ಕಾಡಬಾರದು. ನಿನ್ನ ನಿರ್ದೇಶನ. ಹ, ಆ, ಹಾಗೆಯೇ ಆ, ಶನೈಶ್ಚರ, ಹ್ಮ್, ಈ ಜಗತ್ತಿನ ಕರ್ಮವನ್ನ, ಹ್ಮ್, ಆ ಕರ್ಮಕ್ಕೆ ತಕ್ಕುದಾದಂತಹ ಫಲವನ್ನ ಕೊಡ್ತಕ್ಕಂತಹ ನೀನು ಆ, ನಿನ್ನ ಪೂಜೆಯನ್ನ ಮಾಡಿದರೆ ನಾನು ಸಂತುಷ್ಟನಾಗ್ತೇನೆ. ಓಹೋ, ಹಾಗೆಯೇ ನನ್ನ ಪೂಜೆಯನ್ನ ಮಾಡಿದಾಗ ನೀನು ಸಂತುಷ್ಟನಾಗ. ಅದಕ್ಕೆ ಬೇಕಾಗಿ ಹಾ. ಒಂದು ಅನುಜ್ಞೆಯನ್ನು ಕೇಳುತ್ತೇನೆ. ಹಾ. ಇಷ್ಟನ್ನು ಕೊಟ್ಟ ನಿನ್ನ ಮುಖಕ್ಕೊಂದು ಮಂಗಳಾರತಿಯನ್ನು ಬೆಳಗಲು. ಖಂಡಿತವಾಗಿ ಹಾಗಿದ್ರೆ ಇದು ಆರತಿ ಬೆಳಗುವುದಕ್ಕೆ ಸುಸಂಗತ.